ನಮಸ್ಕಾರ. ಸ್ಟಾರ್ಟಾ? ನಮ್ಮ ರಾನಿ ಸಿನಿಮಾ ಫಸ್ಟ್ ಕಾಪಿ ಮೊದಲ ಪ್ರತಿ ರೆಡಿಯಾಗಿದೆ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಸಿನಿಮಾ. ನಾವು ಈ ಜುಲೈ ಅಷ್ಟೊತ್ತಿಗೆ ರಿಲೀಸ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇನ್ನೂ ಡೇಟ್ ಫೈನಲ್ ಮಾಡಿಲ್ಲ. ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ಅದು. ಫ್ಯಾಮಿಲಿ ಆಡಿಯನ್ಸ್ ಇರ್ಬೋದು, ಆ್ಯಕ್ಷನ್ ಬೇಕಾದವರಿಗೆ ಆ್ಯಕ್ಷನ್ ಇರ್ಬೋದು, ಲವ್ ಬೇಕಾದ್ರೆ ಲವ್ ಇರ್ಬೋದು. ಸೊ ಎಲ್ಲ ಒಂದು ಎಲಿಮೆಂಟ್ಸ್ಗಳು ಇರುವಂಥ ಒಂದು ಹೈ ಕ್ವಾಲಿಟಿ ಸಿನಿಮಾ. ಈ ರಿಲೀಸ್ ಈ ಒಂದು ಫಸ್ಟ್ ಕಾಪಿ ರೆಡಿ ಆಗಿರೋ ಒಂದು ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ನಾನು ನಿಮಗೆ ಕರೆದಿದ್ದೆ ಇವತ್ತು. ಸೊ ಇನ್ನೇನಾದರೂ ನೀವು ಕೇಳೋದಿದ್ರೆ ಕೇಳಿ. ಸರ್, ರೀಲ್ಸ್ ವಿತ್ ರಾನಿ ಕಿರಣ್ ರಾಜ್ ಅಂತ ಹೇಳಿ ಫ್ಯಾನ್ಸ್ನ ಮೀಟ್ ಮಾಡೋ ಪ್ರಯತ್ನದಲ್ಲಿ ಎಷ್ಟು ಜನ ಫ್ಯಾನ್ಸ್ನ ಮೀಟ್ ಮಾಡ್ತಾರೆ, ಹೇಗೆ ನಡೀತಾ ಇದೆ? ಪ್ರಮೋಷನ್ಸ್ ಈಗ ಸ್ಟಾರ್ಟ್ ಮಾಡಿದ್ದೀರಾ? ಅಂದರೆ ಆದಷ್ಟು ಈಗ ನನ್ನ ಆಡಿಯನ್ಸ್ ಏನಿದ್ದಾರೆ ಫಸ್ಟು ಅವ್ರನ್ನ ರೀಚ್ ಆಗಿ ಅವರಿಂದನೇ ನಮ್ಮದು ಸಾಂಗ್ಸ್ ಏನಿದೆ ಅದು ತುಂಬ ವೈರಲ್ ಆಗ್ತಿತ್ತು. ಸೊ ಇಟ್ಸ್ ಅ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ದೆಮ್. ಆ್ಯಂಡ್ ಒಂದು ರೀತಿ ಅವ್ರಿಗೂ ನನ್ನ ಮೀಟ್ ಮಾಡಬೇಕು ಅಂತ ಇರುತ್ತೆ. ಕೆಲವು ಸರಿ ಹೊರಗಡೆ ಇವೆಂಟಲ್ಲಿ ಆ ಸಂದರ್ಭ ಆಗೋದಿಲ್ಲ. ಸೊ ಐ ಥಾಟ್ ಇಟ್ಸ್ ಅ ಗುಡ್ ಪ್ಲಾಟ್ಫಾರ್ಮ್. ಅವರು ನನ್ನ ಮೀಟ್ ಮಾಡಿ ಒಂದು ಗೆಟ್ ಟುಗೆದರ್ ಥರನೂ ಆಗುತ್ತೆ. ಆ್ಯಂಡ್ ಜೊತೆಗೆ ಈಗ ಪ್ರತಿಯೊಂದು ಎಷ್ಟು ಅಂತ ನಾವು ದುಡ್ಡು ಕೊಟ್ಟು ಪುಷ್ ಮಾಡೋಕ್ಕಾಗುತ್ತೆ. ವಿ ನೀಡ್ ಸಮ್ ಆರ್ಗ್ಯಾನಿಕ್ ಸ್ಟಫ್. ಈಗ ಪ್ರತಿ ಹಂತದಲ್ಲೂ ಪೇಡ್ ಪ್ರಮೋಷನ್ ಒಂಥರ ಅದೇ ಹೋಗ್ತಿದೆ. ಸೊ ವಿ ಥಾಟ್ ಸಮಥಿಂಗ್ ಆರ್ಗ್ಯಾನಿಕ್ ವಿಲ್ ಟ್ರೈ. ಸೊ ಆ ಒಂದು ಇದರಲ್ಲೇ ಡೈರೆಕ್ಟರ್ ಸರ್ ಹೇಳಿದಾಗೆ ವಿ ಡಿಡ್ ದಿಸ್. ಸರ್, ಖುಷಿಯಿಂದ ನೀವು ಹೇಳ್ತಿದ್ರೆ ನಮ್ದು ಫಸ್ಟ್ ಕಾಪಿ ರೆಡಿ ಇದೆ, ಫಿಲಮ್ ರಿಲೀಸ್ ರೆಡಿ ಇದೀವಿ ಅಂತ ಇದ್ರೆ. ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕ್ವೆಶ್ಚನ್ ಮಾರ್ಕ್. ಈವನ್ ಚೇಂಬರ್ ಅಲ್ಲಿ ಮೀಟಿಂಗ್ ಮಾಡ್ತಾರೆ, ಕನ್ನಡ ಇಂಡಸ್ಟ್ರಿನ ಬಂದ್ ಮಾಡ್ತೀವಿ, ಯಾರು ಫಿಲಮ್ ಮಾಡ್ತಿಲ್ಲ ಅಂತ ಹೇಳಿ. ಬಟ್ ಫಿಲಮ್ಸ್ಗಳ ಸಂಖ್ಯೆ ಹಂಗೆ ಇದೆ, ರಿಲೀಸ್ ಆಗ್ತಾನೂ ಇದೆ. ಬಟ್ ಚೇಂಬರ್ ಬಂದ್ ಮಾಡುವಂತ ಒಂದು ಪ್ರಶ್ನೆ ಎದ್ದಿರುವಂಥದ್ದು. ಆಸ್ ಅ ಪ್ರೊಡ್ಯೂಸ್, ಆಸ್ ಅ ಡೈರೆಕ್ಟರ್, ಆಸ್ ಅನ್ ಆರ್ಟಿಸ್ಟ್ ಒಂದು ಕಾಪಿನ ರೆಡಿ ಮಾಡಿಕೊಂಡು ಇಂಡಸ್ಟ್ರಿನಲ್ಲಿ ಒಂದು ಪ್ರಾಮಿಸಿಂಗ್ ಫಿಲಮ್ ಆಗಿ ಹೊರಗೆ ಬಂದಿರುವಂತಹ ಸಿನಿಮಾ ರಾನಿ. ಸೊ ಹಾಗಿರುವಾಗ ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ, ಈಗ ಎದ್ದಿರುವಂತಹ ಒಂದು ಪ್ರಶ್ನೆಗೆ? ಇದು ಆ್ಯಕ್ಚುಲಿ ಈ ಪ್ರಶ್ನೆ ಆಡಿಯನ್ಸ್ಗೂ ಎದ್ದಿಲ್ಲ, ಮತ್ತು ಯಾರು ರೆಗ್ಯುಲರ್ ಸಿನಿಮಾ ಮಾಡ್ತಿದ್ದಾರಲ್ಲ ಅವರಿಗೂ ಎದ್ದಿಲ್ಲ. ಇದು ಯಾರೋ ನಾನು ನೋಡ್ತಿರೋ ಪ್ರಕಾರ ಈಗ ಮಾತಾಡ್ತಾ ಇರೋರು ಸಿನಿಮಾ ಮಾಡಿ ಎಷ್ಟೋ ವರ್ಷ ಆಗಿದೆ. ಇದು ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಯಾರು ಮಾತಾಡ್ತಾ ಇಲ್ಲ. ಬಿಕಾಸ್ ರೆಗ್ಯುಲರ್ಸ್ ಪ್ರೊಡ್ಯೂಸರ್ಸು ಈಗ ಅಂದರೆ ರೆಗ್ಯುಲರ್ ಮೀನ್ಸ್ ಈಗ ಆ ಸಿನಿಮಾ ಏನು ಮಾಡ್ತಾಯಿದ್ದಾರೆ, ತುಂಬ ಪ್ಯಾಷನೆಟಿಕ್ ಪ್ರೊಡ್ಯೂಸರ್ ಬರ್ತಾಯಿದ್ದಾರೆ. ಹೊರಭಾಷೆ ಸಿನಿಮಾಗಳನ್ನು ನೋಡಿ ಆ ಕ್ವಾಲಿಟಿಯಲ್ಲಿ ನಾವು ಮಾಡಬೇಕು ಅಂತ ಬರ್ತಾಯಿದ್ದಾರೆ ಪ್ರೊಡ್ಯೂಸರ್. ಎಕ್ಸಾಂಪಲ್ ಈಗ ನಮ್ಮ ರಾನಿ ಪ್ರೊಡ್ಯೂಸರ್ ಇರ್ಬೋದು, ಅವ್ರು ಯಾವುದೇ ಬಿಸ್ನೆಸ್ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಬಂದಿಲ್ಲ. ತುಂಬ ಸಿನಿಮಾ ಪ್ಯಾಷನ್ ಇದೆ, ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಬಂದಿದ್ದಾರೆ. ಅದೇ ಥರ ಆಡಿಯನ್ಸ್ ಕೂಡ ಒಳ್ಳೆ ಸಿನಿಮಾ ಬಂದರೆ ನೋಡ್ತಾ ಇದ್ದಾರೆ. ಈಗ ನೀವು ಈ ಸಿನಿಮಾ ಆಡಿಯನ್ಸ್ ಬರ್ತಾಯಿಲ್ಲ, ಥಿಯೇಟರ್ ಸ್ವಲ್ಪ ಸ್ಟ್ರೈಕ್ ಮಾಡೋಣ, ಬಂದ್ ಮಾಡೋಣ, ಈ ಎಲ್ಲ ಮಾತಾಡ್ತಾ ಇರೋರು ಇವ್ರು ಮಾತಾಡುವಾಗ ನೀವು ನೋಡಿ ಒಂದು ಮಾತು ಹೇಳ್ತಾರೆ, ಕಂಟೆಂಟ್ ಚೆನ್ನಾಗಿ ಬರಬೇಕು, ಕಂಟೆಂಟ್ ಚೆನ್ನಾಗಿ ಬರ್ತಾ ಇಲ್ಲ ಅಂತ. ಇದನ್ನು ಎಲ್ಲರೂ ಮಾತಾಡೋದು ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ಕಂಟೆಂಟ್ ಬರಬೇಕಂದ್ರೆ ಏನು ಮಾಡಬೇಕು? ಕೆಲಸ ಮಾಡಬೇಕು, ಟೈಮ್ ಕೊಡಬೇಕು ಅಲ್ವಾ? ಕಂಟೆಂಟ್ ಎಲ್ಲಿಂದ ಬರುತ್ತೆ? ಏನು ಮಾಡಬೇಕು? ಯಾರು ಮಾಡ್ತಾರೆ ಕಂಟೆಂಟು? ಅದಕ್ಕೆ ಏನಾದರೂ ಐಡಿಯಾ ಹೇಳಿದ್ದೀರಾ ನೀವು? ಏನಾದರೂ ಪ್ಲ್ಯಾನ್ ಮಾತಾಡ್ತಾ ಇದ್ದೀರಾ? ಕಂಟೆಂಟು ಬರಹಗಾರರು ಅಥವಾ ಡೈರೆಕ್ಟ್ರು ಯಾವ ಥರ ಕಂಟೆಂಟ್ಗಳು ಮಾಡ್ತಾಯಿದ್ದಾರೆ? ಎಷ್ಟು ಜನ ರೈಟರ್ಸ್ ಇದ್ದಾರೆ? ಆ ರೈಟ್ರ್ ಪರಿಸ್ಥಿತಿಗಳು ಏನಿದೆ? ಎಷ್ಟು ಜನ ಅಸೋಸಿಯೇಟ್ ಡೈರೆಕ್ಟ್ರುಗಳು 10 ವರ್ಷ 15 ವರ್ಷ ಅನುಭವ ತಗೊಂಡು ಇಂಡಸ್ಟ್ರಿಯಲ್ಲಿರೋ ಎಷ್ಟೋ ಅಸೋಸಿಯೇಟ್ ಡೈರೆಕ್ಟ್ರುಗಳು ಅದ್ಭುತವಾದ ಸ್ಕ್ರಿಪ್ಟ್ಗಳು ಮಾಡಿಟ್ಕೊಂಡಿದ್ದಾರೆ. ಅವ್ರುಗಳಿಗೆ ಯಾವ ಥರದ ಸಪೋರ್ಟ್ ಇದೆ? ನೀವು ಅಂಥ ಒಳ್ಳೆ ಸ್ಕ್ರಿಪ್ಟ್ ಇದೆಯಾ, ಬಂದ್ರಪ್ಪ, ಯಾರು ಸ್ಕ್ರಿಪ್ಟ್ ಮಾಡಿದ್ದೀರಿ, ಅನುಭವ ಇದ್ದವರು ಎಷ್ಟು ಜನ ಇದ್ದೀರಿ, ನಿಮ್ಮ ಸ್ಕ್ರಿಪ್ಟ್ಗಳನ್ನ ಹೇಳಿ. ಅಥವಾ ಒಂದು ಟೀಮ್ ಮಾಡೋಣ, ಸೀನಿಯರ್ಸನ್ನು, ಹಿರಿಯ ನಿರ್ದೇಶಕರುಗಳಿದ್ದಾರೆ, ಅವ್ರುಗಳ ಒಂದು ಜೊತೆ ಒಂದು ಟೀಮ್ ಮಾಡೋಣ. ಆ ಸ್ಕ್ರಿಪ್ಟ್ ಏನು ಒಂದು ಸಿನಿಮಾ ಮಾಡಬೇಕಂತ ಹೊರಟಿರೋರು ಅಥವಾ ಸ್ಕ್ರಿಪ್ಟ್ ಮಾಡಿಟ್ಕೊಂಡಿರೋರು, ಸೊ ಇವ್ರನ್ನೆಲ್ಲ ಕರೆದು ಆ ಸ್ಕ್ರಿಪ್ಟ್ ಕೇಳೋದು, ಅನಲೈಸ್ ಮಾಡೋದು, ಈ ಥರದ್ದು ಏನು ಒಂದು ಐಡಿಯಾ, ಒಂದು ಪ್ಲ್ಯಾನ್ ನೀವೇನಾದರೂ ಹೇಳಿರ್ತೀರಾ? ಯಾರೂ ಹೇಳಿಲ್ಲ, ಅಥವಾ ಹೇಳ್ತಾನೂ ಇಲ್ಲ. ನೀವು ನಿಮಗೆ ಫಸ್ಟು ಸಿನಿಮಾ ಜನಕ್ಕೆ ಬರ್ತಾ ಇಲ್ಲ ಅಂದ ತಕ್ಷಣವೇ ಅದನ್ನು ಮಾತ್ರ ಬೇಗ ಹೇಳಿಬಿಡ್ತೀರಿ, ಕಂಟೆಂಟ್ ಚೆನ್ನಾಗಿ ಬರ್ತಿಲ್ಲ, ಕಂಟೆಂಟ್ ಇಲ್ಲ. ಕಂಟೆಂಟ್ ಎಲ್ಲಿಂದ ಬರಬೇಕು, ಹೇಗೆ ಬರಬೇಕು? ಎಷ್ಟು ಜನ ಇವತ್ತು ಒಬ್ಬ ರೈಟ್ರ್ ಬಂದವನಿಗೆ ನಾನು ರೈಟಿಂಗ್ ಮಾಡಿಕೊಂಡೆ ಇಲ್ಲಿ ನನ್ನ ಭವಿಷ್ಯ ಕಟ್ಕೊಳ್ಬೋದು ಅಂತ ಯಾರಿಗಾದ್ರೂ ಧೈರ್ಯ ಇದೆಯಾ? ಒಬ್ಬ ರೈಟ್ರಿಗೆ 10-15 ವರ್ಷ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡೋ ಒಬ್ಬ ಅಸೋಸಿಯೇಟ್ಗೆ ನಂಬಿಕೆನೇ ಇಲ್ಲ. ಅವನಿಗೆ ಅದ್ಭುತವಾದ ಅನುಭವ ಇರುತ್ತೆ, ಅವನಿಗೆ ನಂಬಿಕೆ ಇಲ್ಲ. ಇದೆಲ್ಲ ಯಾರು ಮಾಡಬೇಕು? ಸೀನಿಯರ್ಸ್. ಅದು ನೀವು ಮಾಡಬೇಕು. ನೀವು ಕರೆದು ಈಗ ನಾನು ಒಬ್ಬರು ಯಾರೋ
ಹಿರಿಯರ ಹತ್ರ ಮಾತಾಡ್ತಾ ಇದ್ದೆ, ಅವರೆಲ್ಲ ಎಲ್ಲಿ ನಮ್ಮ ಮಾತು ಕೇಳ್ತಾರಪ್ಪ, ಯಾರು ಬರ್ತಾರೆ ಅಂತ. ಸರ್, ಈಗ ಒಂದು ಮನೆಯಲ್ಲಿ 4 ಜನ ಮಕ್ಕಳಿದ್ರೆ ಒಬ್ಬ ಮಾತು ಕೇಳದೇ ಇರ್ಬೋದು, ಇನ್ನು 3 ಜನ ಕೇಳ್ತಾರೆ. ಆ ಕೇಳದೇ ಇದ್ದವನ್ನ ಬಿಟ್ಬಿಡಿ, ಕೇಳುವವ್ರನ್ನ ಗೈಡ್ ಮಾಡಿ, ಅವ್ರಿಗೆ ದಾರಿ ತೋರಿಸಿ. ಕೇಳೋರು ಇದ್ದಾರಲ್ಲ, ಇಲ್ಲ ಕೇಳಲ್ಲ ಅವರು ರಿಜೆಕ್ಟ್ ಮಾಡಿ, ಎಷ್ಟು ದಿನ ಅವನು ನಿಮ್ಮ ಮನೆಯಿಂದ ಹೊರಗಿರ್ತಾನೆ ಅಲ್ವಾ? ಸೊ ಇದು ಈಗ ಏನಾಗ್ತಿದೆ, ಕತ್ತಲಿದೆ, ಇವ್ರು ಕಳ್ಕೊಂಡಿದ್ದು ಕತ್ತಲಲ್ಲಿ, ಅಲ್ಲಿ ಟಾರ್ಚ್ ಹಾಕ್ಕೊಂಡು ಹುಡುಕಬೇಕು, ಬೆಳಕಲ್ಲಿ ಹುಡುಕ್ತಾ ಇದ್ದಾರೆ. ಸಮಸ್ಯೆ ಆ್ಯಕ್ಚುಲಿ ನೋಡಿ, ನಮ್ಮಲ್ಲಿ ಬರ್ತಾ ಇರೋ ಸಮಸ್ಯೆಗಳು ಇದು ಯಾವುದು ಸಮಸ್ಯೆ ದೊಡ್ಡ ಸಾಲ್ವ್ ಆಗದೆ ಇರೋಂಥ ಸಮಸ್ಯೆನೇ ಅಲ್ಲ, ತುಂಬ ಈಸಿ ಸಮಸ್ಯೆ ಇದೆ, ಅದನ್ನೆಲ್ಲ ಬಗೆಹರಿಸ್ಕೊಳ್ಳೋದಕ್ಕೂ ಬಟ್ ಆ ಇಚ್ಛಾಶಕ್ತಿ ಬೇಕು. ಇದು ನನ್ನ ಇಂಡಸ್ಟ್ರಿ ಅಂತ ಬರೀ ಕ್ಯಾಮ್ರಾದ ಎದುರು ಮಾತಾಡ್ಬಿಟ್ರೆ ಆಗಲಿಲ್ಲ. ನಾನು ಎಷ್ಟು ಅವರ್ ನಾನು ನನ್ನ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀನಿ, ನನಗೆ ಅನ್ನ ಕೊಟ್ಟು ಇಂಡಸ್ಟ್ರಿ ಬಗ್ಗೆ ಎಷ್ಟು ಅವರ್ ನಾನು ಯೋಚನೆ ಮಾಡ್ತೀನಿ, ಅಯ್ಯೋ ಏನೋ ಒಂಚೂರು ಹೆಚ್ಚು ಕಡಿಮೆ ಆಗ್ತಿದ್ದೀನಿ, ಸರಿ ಮಾಡೋದು ಹೆಂಗೆ ಅಂತ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ಳಿ. ಅಥವಾ ಮೈಕ್ ಮುಂದೆ ಮೀಡಿಯಾದ ಎದುರುಗಡೆ ಬರೀ ಹಂಗೆ ಹೇಳ್ತಾ ಇದ್ದಾರೆ. ತುಂಬ ನೋವಿದೆ. ತುಂಬ ಜನ ರೈಟರ್ಗಳಿಗೆ, ಅಸೋಸಿಯೇಟ್ ಡೈರೆಕ್ಟರ್ಗೆ, ಆಮೇಲೆ ಆರ್ಟಿಸ್ಟು. ಇವಾಗ ಫಾರ್ ಎಕ್ಸಾಂಪಲ್ ಕಿರಣ್ ರಾಜ್ ಅವರು ಸುಮ್ಮನೆ ನಾನು ಹೀರೋ ಆಗ್ತೀನಿ ಅಂತ ಬಂದಿಲ್ಲ. 10 ವರ್ಷದಿಂದ ಸೀರಿಯಲ್ಲು, ಅಲ್ಲಿ ಸ್ಟ್ರಗಲ್ಲು, ಆಮೇಲೆ ಒಬ್ಬ ಆರ್ಟಿಸ್ಟ್ ಆಗಬೇಕಂತ ಅವರು ಸುಮ್ಮನೆ ಬರೀ ಆ್ಯಕ್ಟಿಂಗ್ ಅಲ್ಲ, ನೀವೇ ನೋಡ್ತಾ ಇದ್ದೀರಿ, ಒಂದು ಪ್ಯಾರಾಗ್ಲೈಡಿಂಗು, ಸ್ಕೈ ಡೈವ್ ಮಾಡೋದು, MMA, ಈ ಥರ ತುಂಬ ಆ್ಯಕ್ಷನ್ದನ್ನು ಕಲಿಯೋದಿರ್ಬೋದು, ಪ್ರತಿಯೊಂದು ಈ ಥರ ಎಲ್ಲ ರೆಡಿಯಾಗಿ ನಾನು ಒಂದು ಏನೋ ಕೊಡುಗೆ ಕೊಡಬೇಕು, ನಾನು ಇಲ್ಲಿ ಕೆಲಸ ಮಾಡಬೇಕು ಅಂತ ಬರುವಂಥ ಇಂಥ ಆರ್ಟಿಸ್ಟ್ಗಳಿಗೆ ಇವ್ರು ಏನು ಮಾಡಬೇಕು? ಅದು ಹೋಗಲಿ, ನಿಮ್ಗೆ ಇನ್ನೊಂದು ಹೇಳ್ತೀನಿ. ಈ ರಾನಿ ಸಿನಿಮಾದ ಟೈಟ್ಲ್ ಲಾಂಚನ್ನು ದುಬೈಯಲ್ಲಿ 13,000 ಅಡಿಯಿಂದ ಜಂಪ್ ಮಾಡಿ ಟೈಟ್ಲನ್ನ ಲಾಂಚ್ ಮಾಡಿದ್ವಿ. ಈ ವಿಷಯ ಮುಂಬೈಗೆ ರೀಚ್ ಆಗುತ್ತೆ. ಮುಂಬೈಯವರು ನಮಗೆ ಕೇಳ್ತಾರೆ, ಏನಿದು ಯಾರೂ ಮಾಡಿಲ್ಲ, ಒಬ್ಬ ಸಿನಿಮಾ ಆರ್ಟಿಸ್ಟ್ ಅವನು, ಸಣ್ಣದೊಂದು ಆ್ಯಕ್ಷನ್ ಸೀಕ್ವೆನ್ಸ್ಗೆ ನೀವು ಡೂಪ್ ಯೂಸ್ ಮಾಡಿ ಅಂತಾರೆ. ಅಂತಾರೆ ಒಂದು ಟೈಟ್ಲ್ ಲಾಂಚಿಗೆ 13,000 ಅಡಿಯಿಂದ ಜಂಪ್ ಮಾಡ್ತಾರೆ ಅಂತ ಬೇರೆ ಇಂಡಸ್ಟ್ರಿಯಿಂದ ನಮಗೆ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ. ನಮ್ಮ ಇಂಡಸ್ಟ್ರಿಯಿಂದ ಒಂದು ಅಪ್ರಿಷಿಯೇಷನ್ ಒಬ್ಬರಿಂದ ಬಂದಿಲ್ಲ. ಹಾಗಾದರೆ ಇವ್ರು ಇಂಥ ಆರ್ಟಿಸ್ಟ್ಗಳಿಗೆ ಎಲ್ಲಿಂದ ಧೈರ್ಯ ಬರುತ್ತೆ? ಈಗ ಫಾರ್ ಎಕ್ಸಾಂಪಲ್ ತುಂಬ ಸಿನಿಮಾ, ಈಗ ಕ್ಷೇತ್ರಪತಿ ಅಂತ ಒಂದು ಸಿನಿಮಾ ಬಂತು, ಎಂಥ ಅದ್ಭುತ ಕಲಾವಿದ ಅವನು. ಈಗ ಒಂದು ಸಿನಿಮಾ ಸೋಲೋದಕ್ಕೂ ಹೀರೋ ಸೋಲೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ? ಆ ಹೀರೋಗೆ ತುಂಬ ಕೆಪಾಸಿಟಿ ಇರುವಂಥ ಹೀರೋ, ಇವನಿಗೊಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಬೇಕು, ಇವನಿಗೊಂದು ನಾವು ಪುಷ್ ಮಾಡಬೇಕು ಅಂತ. ಈ ಥರದ್ದು ಎಷ್ಟು ಜನ ಹೀರೋಗಳು, ಒಳ್ಳೆ ಟ್ಯಾಲೆಂಟ್ಗಳು ಮೊದಲನೇ ಸಿನಿಮಾದಲ್ಲೇ ಆ ಸಿನಿಮಾ ಫ್ಲಾಪ್ ಆಗಿ, ಬೇರೆ ಬೇರೆ ಕಾರಣಕ್ಕೆ ಸಿನಿಮಾ ಫ್ಲಾಪ್ ಆಗುತ್ತೆ ರೀ. ಒಂದೇ ಕಾರಣಕ್ಕೆ ಅದ್ಭುತವಾಗಿ ಸ್ಕ್ರಿಪ್ಟ್ ಮಾಡಿಕೊಂಡ್ರು ಜನಕ್ಕೆ ಒಂದೊಂದು ಸಲ ಕನೆಕ್ಟ್ ಆಗದೆ ಇರ್ಬೋದು, ಮಾಡಿ ಸ್ಕ್ರಿಪ್ಟ್ ಎಲ್ಲ ಹಿಟ್ ಆಗಬೇಕಂತ ಏನಿಲ್ಲ. ಸೊ ಈ ಥರದ್ದೆಲ್ಲ ನೀವು ಎಲ್ಲಿ ನೋಟಿಸ್ ಮಾಡ್ತಾ ಇದ್ದೀರಾ? ಒಬ್ಬ ಡೈರೆಕ್ಟ್ರದ್ದು ಒಂದು ಸಿನಿಮಾ ಫ್ಲಾಪ್ ಆಗುತ್ತೆ, ಫ್ಲಾಪ್ ಆದ ತಕ್ಷಣ ಆ ಡೈರೆಕ್ಟ್ರ್ ಆ ಕಡೆನೇ. ನಿಜವಾಗ್ಲೂ ಆ ಡೈರೆಕ್ಟ್ರಿಗೆ ತಾಕತ್ತು ಇದೆಯಾ ಒಳ್ಳೆ ಸ್ಕ್ರಿಪ್ಟ್ ಮಾಡೋದು? ಆ ಸಿನಿಮಾದಲ್ಲಿ ಕಾಣುತ್ತೆ ನಿಜವಾಗ್ಲೂ ಸೂಕ್ಷ್ಮವಾಗಿ ನೋಡುವವನಿಗೆ, ಈ ಡೈರೆಕ್ಟ್ರಿಗೆ ಒಳ್ಳೆ ಸ್ಕ್ರಿಪ್ಟ್ ಮಾಡೋ, ಒಳ್ಳೆ ಸಿನಿಮಾ ಮಾಡೋ ತಾಕತ್ತಿದೆ. ಬೇರೆ ಬೇರೆ ಕಾರಣ, ಬೇರೆ ಬೇರೆ ಸಪೋರ್ಟ್ಗಳು ಇಲ್ಲದೆ ಈ ಸಿನಿಮಾ ಸೋತಿದೆ ಅನ್ನೋದು ಬರುತ್ತೆ. ಆ ಅಂದರೆ ಸಿನಿಮಾ ಸೋತಿದೆ ಮೀನ್ಸ್ ಆ ಸಿನಿಮಾ ಅವ್ರು ಅಂದ್ಕೊಂಡಾಗ ಮಾಡೋಕ್ಕಾಗಿರಲಿಲ್ಲ, ಆ ಕಾರಣಕ್ಕೆ ಸಿನಿಮಾ ಕನೆಕ್ಟ್ ಆಗಲ್ಲ. ಅಂಥ ಡೈರೆಕ್ಟ್ರ್ ಕರೆದು ಬೇರೆ ಏನು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ಯಾ, ಈ ಸಿನಿಮಾ ಬಿಡು, ಈ ಥರದ್ದು ಏನಾದರೂ ಬೆಳವಣಿಗೆಗಳಾಗಿದೆಯಾ? ಇಂಥದ್ದು ನಿಮ್ಮ ಕ್ಷೇತ್ರಪತಿ ಅಂತ ಹೇಳಿದ್ನಲ್ಲ, ಅಂಥ ಹೀರೋಗಳು ಎಷ್ಟೋ ಜನ ಅಂಥವ್ರನ್ನ ಕರೆದು, ಬಿಡುಗರು ಸಿನಿಮಾ ಫ್ಲಾಪ್ ಆಗಿದೆ, ನಿನ್ನ ತುಂಬ ಅದ್ಭುತ ಕಲಾವಿದ, ನಿನಗೆ ಬೇರೆ ನಾವು ಸಪೋರ್ಟ್ ಮಾಡ್ತೀವಂತ ಆ ಥರದ್ದು ಏನಾದ್ರು ಆಗಿದೆಯಾ? ಆಗಿಲ್ಲ. ಒಂದು ಗೆದ್ದ ಹೀರೋ ಹಿಂದೆ ಓಡ್ಬಿಡ್ತೀರಿ, ಆ ಹೀರೋ ಕೂಡ ಹೆಂಗೆ ಗೆದ್ದ, ಅಥವಾ ಗೆದ್ದ ಸಿನಿಮಾದ ಹಿಂದೆ ಡೈರೆಕ್ಟ್ರ್ ಹಿಂದೆನೇ ಓಡೋದಲ್ಲ, ಆ ಡೈರೆಕ್ಟ್ರು ನಿಜವಾದ ತಾಕತ್ತಿದ್ದ ಗೆದ್ದನ ಅಥವಾ ಫ್ಲೂಕಲ್ಲಿ ಗೆದ್ದನ. ಸೊ ಅವ್ನ ಹಿಂದೆ ಓಡ್ತೀರಿ, ಆಮೇಲೆ ಅವ್ನ ಸಿನಿಮಾ ಫ್ಲಾಪ್ ಆಗುತ್ತೆ, ಮತ್ತೆ ವಾಪಸ್ ಬಂದು ಹೀರೋ ಇಲ್ಲ, ಮಾರ್ಕೆಟ್ ಇಲ್ಲ. ನೀವು ಮಾರ್ಕೆಟಲ್ಲಿ ಇರೋ ಹೀರೋ ವರ್ಷಕ್ಕೆ 2 ಸಿನಿಮಾ ಮಾಡಬೇಕು, 3 ಸಿನಿಮಾ ಮಾಡಬೇಕು ಅಂತ ಹೇಳೋದಕ್ಕಿಂತ ಇನ್ನೊಂದು 10 ಜನ ಹೀರೋ ಹುಟ್ಟಾಕೋ ಪ್ರಯತ್ನಗಳು ಏನಾಗಿದೆ? ಒಂದು ಎಕ್ಸಾಂಪಲ್ ಹೇಳಿ ಸರ್, ಒಂದು ಹೇಳಿ, ಇಂಥ ಒಂದು ಪ್ರಯತ್ನ ಮಾಡಿದ್ವಿ ಇದು ವರ್ಕ್ ಆಗಿಲ್ಲ ಅಂತ ಒಂದು ಎಕ್ಸಾಂಪಲ್ ಹೇಳಿ ನೀವು. ಅಲ್ಲ, ಚೇಂಬರ್ ಅವ್ರ ಪ್ರಶ್ನೆ ಏನಂದ್ರೆ ಸ್ಟಾರ್ಸ್ಗಳು ಫಿಲಮ್ ಮಾಡ್ತಿಲ್ಲ ಅಂತ ಹೇಳಿ. ಬಟ್ ನಾವು ಆಸ್ ಅ ಮೀಡಿಯಾ ಪರ್ಸನ್ಸ್ ಆಗಿ ನಾವು ಕೇಳೋದೇನಂದ್ರೆ, ಸ್ಟಾರ್ಸ್ ವರ್ಷಕ್ಕೆ ಒಂದು ಫಿಲಮ್ ಮಾಡ್ತಾರೆ, 2 ವರ್ಷಕ್ಕೆ ಒಂದು ಫಿಲಮ್ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಸ್ಯೆಗಳು 1000 ಇದೆ. ಮೊದಲನೇದು ಸರ್, ಮಲ್ಟಿಪ್ಲೆಕ್ಸ್ ಕರ್ನಾಟಕ ಒಂದನ್ನ ಹೊರತುಪಡಿಸಿ ಬೇರೆ ಎಲ್ಲ ಕಡೆಯಲ್ಲೂ ಕೂಡ ಮಲ್ಟಿಪ್ಲೆಕ್ಸ್ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 150 ಇದೆ. ಬಟ್ ಕರ್ನಾಟಕದಲ್ಲಿ ಒಂದು ನಾರ್ಮಲ್ ಮಲ್ಟಿಪ್ಲೆಕ್ಸ್ ನಲ್ಲಿ 150 200 ಇದೆ. ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಒಂದು ಅದಾದ್ರೆ, ಎರಡನೇದು UFO ಕ್ಯೂಬ್ ಅಪ್ಲೋಡಿಂಗಿಗೆ ನಾವು ಚೆನ್ನೈಗೆ ಹೋಗ್ಬೇಕು, ಕರ್ನಾಟಕದಲ್ಲಿ ಇಲ್ಲ. ಇದೇ ರೀಸೆಂಟ್ ಆಗಿ ಕೇರಳದಲ್ಲಿ ಒಂದು ಫೈಟ್ ಆಗುತ್ತೆ. ಅಲ್ಲಿರುವಂತಹ ಪ್ರೊಡ್ಯೂಸರ್ ಅಸೋಸಿಯೇಷನ್, ಹೋಲ್ ಫಿಲ್ಮ್ ಇಂಡಸ್ಟ್ರಿ, ಒಂದು ವಾರ ನಾವು PVR ಅವ್ರಿಗೆ ಫಿಲಮ್ ಕೊಡಲ್ಲ ಆದ್ರು.
ಸೊ ಅವ್ರ unity ನೋಡಿ. ಅವರು ಮುಚ್ಚಿರೋ ಬಿಸಿಗೆ ಅವ್ರ unity ನೋಡಿ. ನೀವು ಯಾವ ಸ್ಯಾಟಲೈಟ್ ಥ್ರೂ ಕೊಡ್ತೀರೋ ನಾವು ಅದರಿಂದನೇ ಪ್ಲೇ ಮಾಡ್ತೀವಿ ಸರ್, ನಮ್ಗೆ ಈಗ ಇಡೀ ಇಂಡಸ್ಟ್ರಿ ನಿಲ್ತಾ ಇದೆ. But ಇಲ್ಲಿ ನಮ್ಮಲ್ಲಿ ಫಿಲ್ಮ್ಸ್ ಗಳು ಓಡ್ತಿಲ್ಲ ಅಂತ ತಕ್ಷಣ ಕಂಪ್ಲೇಂಟ್ ಮಾಡ್ತಿರೋದು ಸ್ಟಾರ್ಸ್ ಫಿಲ್ಮ್ ಮಾಡ್ತಿಲ್ಲ ಅಂತ. ಸ್ಟಾರ್ಸ್ ಒಂದೇ ಅಲ್ಲ ಫಿಲ್ಮ್ ನ ಬೆಳೆಸ್ತಾ ಇರೋದು. ಈ ತರ ಸಮಸ್ಯೆಗಳು ಈಗ ಸರಿ, ನೀವು ಹೊಸಬ್ರು ಅಂತ ಹೇಳಿದ್ರಿ. ಈಗ ಆ ಡಿಸ್ಕಷನ್ ಎಲ್ಲ ಕಡೆ ಇದೆ, ಹೊಸತನ ಬರಬೇಕು, ಹೊಸಬ್ರು ಬರಬೇಕು. ಬಟ್ ಈ ಇಡೀ ಡಿಸ್ಕಷನ್ ಅಲ್ಲಿ, ಇಡೀ ನ್ಯೂಸ್ ಅಲ್ಲಿ ಹೊಸಬ್ರ ಬಗ್ಗೆ ಒಂದಾದ್ರೂ ಡಿಸ್ಕಷನ್ ಯಾರು ಮಾತಾಡ್ತಾ ಇಲ್ಲ ಅಲ್ವಾ? ಬಟ್ ಚೇಂಬರ್ ಹೇಳ್ತಾ ಇರೋದು ಸ್ಟಾರ್ಸ್ ಫಿಲ್ಮ್ ಮಾಡ್ತಿಲ್ಲ ಅಂತ. ಬಟ್ ಇದೇ ಸ್ಟಾರ್ಸ್ ಸರ್, ನೀವು ನಾನು ಹೇಳ್ತೀನಿ ಕೇಳಿ. ಇವತ್ತಿನ ದಿನಕ್ಕೆ ಹತ್ತತ್ರ 100ರಿಂದ 110 ಫಿಲ್ಮ್ ರಿಲೀಸ್ ಆಗಿದೆ. ಆ 110ರಲ್ಲಿ ಮಿನಿಮಮ್ ಅಂದ್ರು 5ರಿಂದ 10 ಫಿಲ್ಮ್ ಒಳ್ಳೆ ಫಿಲ್ಮ್ ಇದೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಬಟ್ ಜನ ಹೋಗಿಲ್ಲ. ಬಟ್ ಒಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಕರೆಕ್ಟ್ ಆದಂತ ಶೋ ಕೊಡ್ತಿಲ್ಲ. ಇದ್ರ ಬಗ್ಗೆ ಯಾಕೆ ಚೇಂಬರ್ ಮಾತಾಡ್ತಿಲ್ಲ? ಸಮಸ್ಯೆಗಳು ಹೊಸಬರಿಗೆ ಸುಮಾರಿದೆ, ಅದನ್ನ ಬಿಟ್ಟು ಸ್ಟಾರ್ಸ್ ಗಳ ಮೇಲೆ ಆಗ್ತಿರಲ್ಲ. ನ್ಯೂ ಕಮರ್ಸ್ ಆಗಿ ಒಂದು ಹೊಸ ಟೀಮ್ ಆಗಿ ನೀವೇ ಹೇಳಿ. ಮಲ್ಟಿಪ್ಲೆಕ್ಸ್ ಇರಲಿ, ಈವನ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಲ್ಲಿ ನಿಮಗೆ ಫೇರ್ ಡಿಸ್ಟ್ರಿಬ್ಯೂಷನ್ ಇಲ್ಲ. ಅದ ಈ ಹೊಸಬ್ರ ಸಿನಿಮಾ ಅಂದ್ರೆ ದುಡ್ಡು ಮಾತ್ರ ಇಸ್ಕೊಂಡಿರ್ತಾರೆ, ನಿಮಗೆ ಹೊರಗಡೆ ಹೋರ್ಡಿಂಗ್ ಮಾತ್ರ ಇರುತ್ತೆ, ಒಳಗಡೆ ಸಿನಿಮಾನೇ ಇರಲ್ಲ. ಲೈಕ್ ನಮಗೂ ಆ ಥರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಫೇರ್ ಡಿಸ್ಟ್ರಿಬ್ಯೂಷನ್ ಆಫ್ ಥಿಯೇಟರ್ ಅಂತೂ ಇಲ್ವೇ ಇಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಮನೆಯವ್ರಿಗೆ ಸಪೋರ್ಟ್ ಮಾಡಬೇಕು. ಇಲ್ಲಿ ಹೊರಗಡೆ ಎಲ್ಲರಿಗೂ ಸಪೋರ್ಟ್ ಇದೆ, ಮನೆಯವ್ರಿಗೆ ಆಮೇಲೆ ಲಾಸ್ಟ್ ಅಲ್ಲಿ ಅಂದ್ರೆ ಮನೆಯವ್ರಿಗೆ ಸರಿಯಾಗಿ ಪ್ಲಾಟ್ಫಾರ್ಮ್ ಇಲ್ಲ. ಗೊತ್ತಾ, ಈಗ ಹೊಸ ಸ್ಟಾರ್ಗಳು ಸಿನಿಮಾ ಮಾಡಬೇಕು, ಸ್ಟಾರ್ಗಳು 2 ಸಿನಿಮಾ ಮಾಡಬೇಕು, ಇವರು ಟ್ರೆಂಡಲ್ಲಿ ಇಲ್ಲ ಅನ್ನೋದು ಇಲ್ಲೇ ಗೊತ್ತಾಗ್ತಿದೆ. ಈಗ ಹಿಂದೆ ನೀವು 15 ವರ್ಷದ ಹಿಂದೆ, 10 ವರ್ಷದ ಹಿಂದೆ ಒಂದು ದಿನದಲ್ಲಿ ಒಂದು ಸಾಂಗ್ ಶೂಟ್ ಮಾಡ್ಕೊಂಡು ಬರ್ತಿದ್ರಿ. ಇವಾಗ ಆಗುತ್ತಾ? ಆ ಮೇಕಿಂಗ್ ಇವಾಗ ಮಾಡಿದ್ರೆ ಜನ ನೋಡ್ತಾರಾ? ಹೊರಗಡೆ ಹೆಂಗೆ ನಡೀತಾ ಇದೆ ಮೇಕಿಂಗು, ಎಷ್ಟು ನಡೀತಾ ಇದೆ? ಮೊನ್ನೆ ಯಾರೊಬ್ರು ಹೇಳ್ತಿದ್ರು, ಒಬ್ಬ ಡೈರೆಕ್ಟ್ರು ಒಂದು ಸ್ಕ್ರಿಪ್ಟಿಗೆ 6 ತಿಂಗಳು ಬೇಕು ಅಂತಂದರೆ 6 ತಿಂಗಳಲ್ಲ, 1 ವರ್ಷ ಮಾಡಿ ಸ್ಕ್ರಿಪ್ಟನ್ನು 10 ಸಾರಿ ಅದನ್ನು ತೀಡಿ ಮಾಡಬೇಕು ಸ್ಕ್ರಿಪ್ಟನ್ನು. ನೀವು ಅಲ್ಲೋಗಿ ದುಡ್ಡು ಹರಿದಾಕೋದಲ್ಲ, ಇಲ್ಲಿ ಪೇಪರ್ ಹರಿದಾಕಿ 10 ಸಾರಿ ತೀಡಿ ಸ್ಕ್ರಿಪ್ಟ್ ಮಾಡಿ. ಇಲ್ಲಿ ನೀವು ಇವರು ಏನು ಗೊತ್ತಾ, ರೈಟ್ರಿಗೆ ದುಡ್ಡು ಕೊಟ್ಟರೆ ಅದು ಲಾಸ್ ಅಂದ್ಕೊಳ್ತಾರೆ. ಇಲ್ಲಿ ಒಬ್ಬ ರೈಟ್ರು ಆ ಡ್ಯೂರೇಷನ್ನ ಕಮ್ಮಿ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ 50 ಲಕ್ಷ ಉಳಿಸ್ತಾನೆ. ಇಲ್ಲಿ ರೈಟ್ರಿಗೆ 10 ಲಕ್ಷ ಕೊಡಲ್ಲ. ಅದನ್ನು ಶೂಟ್ ಮಾಡಿ 1 ಕೋಟಿ ಕಳ್ಕೊತಾರೆ. ಸಿನಿಮಾ ಡಬ್ಬಿಂಗ್ ಹೋಗೋ ವರ್ಷನ್ನು 5 ಅವರ್ ಇರುತ್ತೆ. ಯಾಕೆ 5 ಅವರ್ ಇರುತ್ತೆ? ಯಾಕೆ ಜಜ್ಮೆಂಟ್ ಇಲ್ಲ ಸ್ಕ್ರಿಪ್ಟ್ ಮೇಲೆ ಅಲ್ವಾ? ಪ್ರೀ ಪ್ರೊಡಕ್ಷನ್ ಪ್ರಾಪರ್ ಪ್ಲಾನ್ ಇಲ್ದೇನೆ ಶೂಟಿಂಗ್ ಟೈಮಲ್ಲಿ ಟೈಮ್ ವೇಸ್ಟ್ ಮಾಡೋದು. ಹೌದು, ಪ್ಲ್ಯಾನು ಮತ್ತು ಈ ಸ್ಕ್ರಿಪ್ಟ್ ಅನ್ನೋದು ನನ್ನ ಪ್ರಕಾರ 6 ತಿಂಗಳಲ್ಲಿ 1 ವರ್ಷ ಮಾಡಿ, 1 ವರ್ಷ ಮಾಡಿ ಪ್ರೊಡ್ಯೂಸರ್ಗೂ ಸೇಫ್ ಆಗುತ್ತೆ, ಸಿನಿಮಾನೂ ಅದ್ಭುತವಾಗಿ ಬರುತ್ತೆ. ಸೊ ಈ ಕೆಲಸ, ಸೊ ಇಲ್ಲಿ ಅದೇ ನಾನು ಹೇಳ್ತೀನಿ, ಸ್ಕ್ರಿಪ್ಟ್ ಹೇಳಿದ್ದಕ್ಕೆ ಒಂದು ಪ್ರಶ್ನೆ. ಹೊರಗಡೆ ಲೈಕ್ ನನಗೆ ಗೊತ್ತಿರೋ ಪ್ರಕಾರ ತೆಲುಗುನಲ್ಲಿ, ತಮಿಳಿನಲ್ಲಿ ಒಬ್ಬ ರೈಟರ್ಗೆ 1.5 ಕೋಟಿವರೆಗೂ ರೆಮ್ಯುನರೇಷನ್ ಕೊಡ್ತಾರೆ ಜಸ್ಟ್ ರೈಟ್, ಒಂದು ರೈಟಿಂಗ್ ಮಾಡೋದಕ್ಕೆ. ಅದೇ ನಮ್ಮಲ್ಲಿ ರೈಟರ್ಗೆ 50,000 ಕೊಟ್ಟರು ಹೆಚ್ಚಾಗಿದೆ. ಹೌದು, ಅದೇ ನಾನು ಸಮಸ್ಯೆ ಯಾಕೆ ಬರ್ತಾ ಇದೆ? ರೈಟರ್ಗೆ ಯಾಕೆ ಕನ್ನಡ ಕೊಡ್ತಾ ಇದೆ? ರೈಟಿಂಗ್ ಫಿಲಂ ಗೆಲ್ಲೋದು ನಿಮ್ಮ ಪ್ರಕಾರ ಒಂದು ನೋನ್ ಫೇಸ್ ಸ್ಕ್ರೀನ್ ಮೇಲೆ ಕಾಣಿಸೋದ್ರಿಂದನ, ಅಥವಾ ನೋನ್ ಫೇಸ್ ಹತ್ರ ಆಡಿಸುವಂತ ಪದಗಳು ಅಥವಾ ಬರುವಂತ ಕತೆ ಮೇಲೆ? ಹೌದು, ನೋಡಿ, ರೈಟ್ರ ಈ ಹೀರೋ ಹಣೆ ಬರ ಇರ್ಬೋದು, ಒಬ್ಬ ಪ್ರೊಡ್ಯೂಸರ್ ಹಣೆ ಬರ ಇರ್ಬೋದು, ಒಬ್ಬ ಟೆಕ್ನಿಷಿಯನ್ ಹಣೆ ಬರ ಇದೆ, ಎಲ್ಲರ ಹಣೆ ಬರ ಬರೆಯೋವನ್ನ ರೈಟ್ರು ಅನ್ನೋ ಸತ್ಯ ಎಲ್ಲಿವರೆಗೆ ಗೊತ್ತಾಗಲ್ವೋ ಅಲ್ಲಿವರೆಗೆ ರೈಟ್ರಿಗೆ ಬೆಲೆ ಇಲ್ಲ. ಈಗ ಆ ಕೆಲಸ ನಾನು ಮಾಡಿ ಬಂದಿದ್ದೀನಿ. ರೈಟ್ರ್ ವ್ಯಾಲ್ಯೂ ಯಾರಿಗೆ ಗೊತ್ತಿಲ್ಲ, ರೈಟ್ರ್ ವ್ಯಾಲ್ಯೂ ಏನು ಅಂತ. ನಾನು ಹೇಳೋದು, ಹೀರೋಗಳು ನೀವು 4 ಜನ ಬೌನ್ಸರ್ ಮತ್ತು ಏನು ಇವ್ರನ್ನ ಇಟ್ಕೊಳ್ತೀರಲ್ಲ, ಅವ್ರ ಜೊತೆ 4 ಜನ ರೈಟ್ರನ್ನ ಇಟ್ಕೊಳ್ಳಿ, ನಿಮ್ಮ ಹಣೆ ಬರ ಅದ್ಭುತವಾಗಿರುತ್ತೆ. ನಾನು ಹೇಳ್ತಾ ಇರೋದು ನನ್ನ ಅನುಭವಕ್ಕೆ ಬರೋದು, ನಿಮ್ಗೆ ಕಾಣ್ತಾ ಇಲ್ಲ. ಸೊ ಇದು ತುಂಬ ಕಷ್ಟ ಆಗುತ್ತೆ ನನ್ನ ಪ್ರಕಾರ. ಈಗ ನೋಡಿ, ಈಗ ಆ್ಯಕ್ಚುಲಿ ಒಂದು ಖುಷಿ ವಿಚಾರ ಅಂದರೆ ದರ್ಶನ್ ಸರ್ದು ಸಿನಿಮಾ ಕಾಟೇರ ಸಿನಿಮಾ ಅದ್ಭುತವಾದ ಕೆಲಸ. ಆ ರೈಟ್ರನ್ನ ಕರೆದು ಅವ್ರಿಗೆ ಗಿಫ್ಟ್ ಕೊಟ್ಟು ಒಂದು ಪ್ರೆಸ್ ಮೀಟ್ ಮಾಡಿ, ಇದು ಒಂದು ಒಳ್ಳೆ ಬೆಳವಣಿಗೆ. ಇದು ಈಗ ದರ್ಶನ್ ಸರ್ ಏನು ಫ್ರೀ ಆಗಿದ್ರಂತಲ್ಲ, ಬಂದು ಆ ರೈಟ್ರ್ ಅಕ್ಕಪಕ್ಕದಲ್ಲಿ ನಿಲ್ಲಿಸಿ ಒಂದು ಆ ಗಿಫ್ಟ್ ಕೊಡೋದಿದೆಯಲ್ಲ. ಸೊ ಈ ಥರದ್ದು ಬೇರೆ ಇಂಡಸ್ಟ್ರಿಯಲ್ಲಿ ಆಗ್ತಾಯಿದೆ, ನಮ್ಮ ಇಂಡಸ್ಟ್ರಿಯಲ್ಲೂ ಆಗಬೇಕು. ಎಲ್ಲಿವರೆಗೆ ಬರಹಗಾರನನ್ನು ಮುಖ್ಯವಾಗಿ ನೀವು ನೋಡಲ್ವೋ ಅಲ್ಲಿವರೆಗೆ ಬರೀ ಮಾತಾಡ್ತಿರ್ತೀವಿ. ಅದು ಸಮಸ್ಯೆ, ಸಣ್ಣ ಸಮಸ್ಯೆ ತುಂಬ ಇದೆ ಸರ್. ನಿಮಗೆ ಮಲ್ಟಿಪ್ಲೆಕ್ಸ್ ಇರ್ಬೋದು, ಪ್ರೈಸ್ ರೇಟ್ ಇರ್ಬೋದು, ಆಮೇಲೆ ಥಿಯೇಟ್ರ್ಗಳಲ್ಲಿ ನಾನು ಒಂದು ಸರ್ವೆ ಮಾಡಿದ್ವಿ 10 ದಿನ ಸರ್. ಆ ವಿಡಿಯೋಗಳನ್ನು ನೀವೆಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ. ನಾವು ಹೋಗಿ ಜನಗಳನ್ನು, ಥಿಯೇಟ್ರನ್ನು ಮೀಟ್ ಆಗಿದ್ವಿ. ಎಂತೆಂಥ ಪ್ರಾಬ್ಲಮ್ಸ್ಗಳಿದ್ದಾವೆ ಅಂದರೆ, ಒಬ್ಬ ಆಟೋ ಓನರ್ ಹೇಳ್ತಾನೆ, ನಾವೆಲ್ಲ ಮೊದಲು ಆಟೋನ ಥಿಯೇಟ್ರ್ ಒಳಗಡೆ ಹೋಗ್ತಾಯಿದ್ವಿ ಸರ್, ಇವಾಗ ನಮಗೆ ಒಳಗಡೆ ಎಂಟ್ರಿ ಇಲ್ಲ, ನಾವು ಫ್ಯಾಮಿಲಿ ಕರ್ಕೊಂಡು ಒಳಗಡೆ ಹೋಗೋಕ್ಕಾಗಲ್ಲ. ಯಾಕಂದರೆ ಕಾರ್ ಅವನು 50 ರೂಪಾಯಿ ಕೊಡ್ತಾನೆ, ನಾವು 50 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಕೊಡೋಕ್ಕಾಗಲ್ಲ, ನಾವೆಲ್ಲ ರೋಡಲ್ಲಿ ನಿಲ್ಲಿಸಿ ಹೋಗಬೇಕು. ಸಿನಿಮಾ ಮುಗಿಸಿ ಬರುವಷ್ಟಕ್ಕೆ ಆಟೋದ ಪಾರ್ಟ್ಸ್ ಎಲ್ಲ ಕಿತ್ಕೊಂಡು ಹೋಗಿರ್ತಾರೆ. ನಾವು ಸಿನಿಮಾಕ್ಕೆ ಅಲ್ಲಿ ಹೋಗೋದೇ ಬಿಟ್ವಿ ಅಂತೇಳಿ. ಈ ಥರದ್ದು ಸಣ್ಣ ಸಮಸ್ಯೆಗಳು ಅದು ದೊಡ್ಡದಾಗಿದೆ. ಮತ್ತು ಈ ಸಮಸ್ಯೆಗಿಂತ ಜಾಸ್ತಿ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಓಡಲ್ಲ ಈ ಸ್ವಾಮಿ, ಅಲ್ಲಿ IPL ನಡೀತಾ ಇದೆ, ಇಲೆಕ್ಷನ್ ನಡೀತಾ ಇದೆ, ಈ ಗ್ಯಾಪಲ್ಲಿ ಯಾವುದೂ ಒಳ್ಳೆ ಸಿನಿಮಾ ರಿಲೀಸ್ ಮಾಡೋ ಧೈರ್ಯ ಯಾರೂ ಮಾಡಿಲ್ಲ. ಇದು ನಮ್ಮ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಬೇರೆ ಇಂಡಸ್ಟ್ರಿಗಳಲ್ಲೂ
ಆಗಿದೆ. ನಿಮಗೆ ಯಾವ್ದು ಮಂಜುಮಲೆ ಬಾಯ್ಸು ಪ್ರೇಮಲು 2 ಬಿಟ್ಟರೆ ಬೇರೆ ಎಲ್ಲ ಇಂಡಸ್ಟ್ರಿಯಲ್ಲೂ ಸಿನಿಮಾ ಈ ಇಲೆಕ್ಷನ್ ಇದರಲ್ಲಿ ಅಷ್ಟೊಂದು ಜನ ಅದಕ್ಕೆ ಕನೆಕ್ಟ್ ಆಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಅಂಥ ಸಿನಿಮಾ ರಿಲೀಸ್ ಆಗಲ್ಲ ಈ ಗ್ಯಾಪಲ್ಲಿ. ನಿಮಗೆ ಬ್ಲಿಂಕು ಮತ್ತು ಶಾಕಾಹಾರಿ 2 ಒಂದು ರೇಂಜಿಗೆ ಹೌದು ಆ ಮೂಮೆಂಟಲ್ಲಿ ರಿಲೀಸ್ ಆಗಿ ಸದ್ದು ಮಾಡ್ತದೆ ಸ್ವಲ್ಪ. ಸೊ ಆ ಥರ ರಿಲೀಸ್ ಆಗಿಲ್ಲ. ನೀವು ನೆಗೆಟಿವ್ ಮಾತಾಡೋದು ಬಿಡಬೇಕು. ಸಿನಿಮಾ ನೋಡೋ ವರ್ಗ ಇದ್ದೇ ಇದೆ. ರವಿಚಂದ್ರನ್ ಸರ್ ಹೇಳ್ತಾಯಿದ್ರು, ಒಳ್ಳೆ ಸಿನಿಮಾ ಪ್ರೇಕ್ಷಕ ಯಾವತ್ತೂ ಕೈ ಬಿಡಲ್ಲ ಅಂತ. ಅದು ಸಾರ್ವತ್ರಿಕ ಸತ್ಯ. ಅದು ಎಲ್ಲ ಇಂಡಸ್ಟ್ರಿಗೂ ಎಲ್ಲ ಪ್ರೇಕ್ಷಕನಿಗೂ. ಸೊ ಇವತ್ತು ಥಿಯೇಟ್ರಿಗೆ ಒಂದೇನಂದರೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಜನ ನೋಡ್ತಾ ಇದ್ದಾರೆ. ಥಿಯೇಟ್ರಿಗೆ ಯಾಕೆ ಬರ್ತಾ ಇಲ್ಲ ಅಂದರೆ ಅಲ್ಲಿ ಇನ್ನೊಂದು ಸಮಸ್ಯೆ ಇದೆ ನೋಡಿ. ಒಂದು ಸಿನಿಮಾ ಮೇಕಿಂಗ್ ಇವತ್ತು ನಾವು ಅದ್ರ ಕಲರ್ ಗ್ರೇಡಿಂಗು ಅದ್ರದ್ದು ಇದೆ ತುಂಬ ಅದ್ಭುತವಾಗಿ ಮಾಡಿಬಿಡ್ತೀವಿ. ಆ ಕಲರ್ ನಿಮ್ಗೆ ಆ ಸ್ಕ್ರೀನಲ್ಲಿ ಕಾಣಲ್ಲ ಎಷ್ಟೋ ಸ್ಕ್ರೀನ್ಗಳಲ್ಲಿ. ಒಂದು ಸ್ವಲ್ಪ ದಿನದಿಂದ ನಾನೊಂದು ಸಿನಿಮಾಗೆ ಹೋಗ್ತೀನಿ, ಅದಕ್ಕಿಂತ 1 ತಿಂಗಳಿಂದ ಅದೇ ಥಿಯೇಟ್ರಿಗೆ ಹೋಗಿದ್ದೀನಿ, ಸೇಮ್. ಆಮೇಲೆ ಹೋಗ್ತೀನಿ, ಸೇಮ್. ಆ ಕಡೆ ಬರ್ತಾ ಥಿಯೇಟ್ರ್ ಓನರ್ ಸಿಗ್ತಾರೆ, ಏನು ಸರ್ ಸ್ಕ್ರೀನ್ ಹಂಗಿದೆ ಅಂದರೆ ಅದು ಟ್ಯೂಬು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತಾರೆ. 1 ತಿಂಗಳ ಹಿಂದೆನೂ ಹಂಗೆ ಇದೆ. ಸೊ ಕ್ವಾಲಿಟಿ ಸಿನಿಮಾ ಅಲ್ಲಿ ನೋಡೋ ಆಡಿಯನ್ಸ್ಗೆ ಆ ಸಿನಿಮಾದಲ್ಲಿ ಏನು ಅಭಿಪ್ರಾಯ ಬರುತ್ತೆ? ಸೊ ಇದೆಲ್ಲ ಒಟ್ಟಾರೆಯಾಗಿ ಇದೇನೇನೋ ಸಮಸ್ಯೆ ಇದೆ. ಇದು ನಮ್ಮ ಇಂಡಸ್ಟ್ರಿ ಹಿರಿಯವರು ಅನ್ಸ್ಕೊಂಡಿದ್ದಾರೆ. ಏನಿದ್ದೀರಿ ನೀವು ಹಿರಿಯವ್ರನ್ನೆಲ್ಲ ಕರೆದು ಬಂದ್ರು ಅಂತ ಅವ್ರಿಗೆ ಆಜ್ಞೆ ಮಾಡಬೇಕು, ರಿಕ್ವೆಸ್ಟ್ ಮಾಡಬೇಡಿ, ಆಜ್ಞೆ ಮಾಡಿ. ಎಷ್ಟು ಸಾರಿ ತಪ್ಪಿಸ್ಕೊಳ್ತಾರೆ, ಎಷ್ಟು ಸಾರಿ ನೆಗ್ಲೆಕ್ಟ್ ಮಾಡ್ತಾರೆ. ಕೊನೆಗಿಲ್ಲ ಇವ್ರನ್ನ ಬಿಟ್ಟರೆ ನಮಗಿಲ್ಲ ಅನ್ನೋ ಥರದ್ದು. ಹಾಗೆ ನಿಮ್ಮ ಶಿಸ್ತು ಫಸ್ಟ್ ನಿಮ್ಮ ಮೇಲೆ ಗೌರವ ಬರೋ ಥರ ಮಾಡ್ಕೊಳ್ಳಿ. ಇವ್ರು ಹೇಳಿದ್ರು ನಾವು ಇವ್ರು ಫಾಲೋ ಮಾಡಬೇಕಪ್ಪ, ಇವ್ರು ನಮ್ಮ ಪರವಾಗಿದ್ದಾರೆ, ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮಗೆ ಬರಬೇಕು. ಓಕೆ, ನೀವು ಹೇಳಿದ್ರೆ ಹೊಸಬ್ರು ಬಂದು ಈ ಹಳಬರಿಗೆ ಸಪೋರ್ಟ್ ಮಾಡಿ ಅನ್ನೋದನ್ನು ಹೇಳ್ತಿರಲ್ಲ. ನಮ್ದು ಇನ್ನೊಂದು ಪ್ರಶ್ನೆ ಸರ್. ಸೊ ಚೇಂಬರ್ನಲ್ಲಿ ಇವತ್ತು ಇರುವಂಥವ್ರು ಯಾರು ಆಕ್ಟಿವ್ ಪ್ರೊಡ್ಯೂಸರ್ಸ್ ಅಲ್ಲ. ಸೊ ಅವರಿಗೆ ಇವತ್ತಿನ ಸಮಸ್ಯೆ ಏನು ಗೊತ್ತಿಲ್ಲ. ಹಾಗಿದ್ದಾಗ ಆಕ್ಟಿವ್ ಪ್ರೊಡ್ಯೂಸರ್ಸ್ ಯಾಕೆ ಚೇಂಬರ್ ಅಲ್ಲಿ ಹೋಗಿ ಕುತ್ಕೋಬಾರ್ದು? ಏನಕ್ಕೆ ಸಮಸ್ಯೆಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ನೀವುಗಳು ಅಲ್ಲಿ ಕುತ್ಕೊಂಡಾಗ ಸಮಸ್ಯೆಗಳು ಏನು ಅನ್ನೋದನ್ನ ಸಾಲ್ವ್ ಮಾಡ್ಬೋದಲ್ವಾ? ಸೀನಿಯರ್ ಬಿಟ್ಟು ನೀವು ಗೈಡ್ ಮಾಡಿ ಅನ್ನೋ ಬದಲು ಸರ್ ಇವತ್ತಿನ ಸಮಸ್ಯೆ ಇದೆ, ನಾವು ಕುತ್ಕೊಂತೀವಿ, ನಮಗೆ ಆಪ್ಷನ್ ಕೊಡಿ, ನಾವು ಸರಿ ಮಾಡ್ತೀವಿ ಅಂತ ಯಾಕೆ ಬರ್ತಾ ಇಲ್ಲ? ಅಲ್ಲಿ ರಾಜಕೀಯನೇ ಅದು ಏನಿದೆ ಅಂತ ನಿಮಗೂ ಗೊತ್ತಿದೆ. ಅದೆಲ್ಲ ನಾವು ಇನ್ನೂ ಚಿಕ್ಕವ್ರು, ಅದೆಲ್ಲ ಮಾತಾಡೋಕ್ಬಾರ್ದು. ಅವ್ರು ಏನೇನು ರಾಜಕೀಯನೋ, ಇವ್ರು ಯಾಕೆ ಅಲ್ಲಿ ಹೋಗಲ್ಲ, ಅವ್ರು ಯಾಕೆ ಬಿಟ್ಕೊಡಲ್ಲ, ಅದು ಗೊತ್ತಿಲ್ಲ ನನಗೆ. ಅದನ್ನು ನಾನು ಹೇಳೋದು, ಅಲ್ಲಿ ಯಾರೇ ಕೂತ್ಕೊಂಡಿದ್ರು ಒಂದು ಒಳ್ಳೆ ಇಚ್ಛಾಶಕ್ತಿ ಇರಲಿ ನಿಮಗೆ. ನನ್ನ ಇಂಡಸ್ಟ್ರಿ, ನಾನು ಇದಕ್ಕೆ ಒಳ್ಳೇದೇನೋ ಮಾಡಬೇಕು, ಏನೋ ಈ ಸಮಸ್ಯೆನೇ ಬಗೆಹರಿಸೋಕ್ಕಾಗದಿರೋ ಸಮಸ್ಯೆ ಅಲ್ಲ ಇದು, ಅಲ್ವಾ? ಫಸ್ಟ್ ಆಫ್ ಆಲ್ ನಾನು ಹೇಳೋದು, ಫೌಂಡೇಶನ್ ಗಟ್ಟಿ ಮಾಡಿದ್ರೆ ಮೀನ್ಸ್ ಕಂಟೆಂಟ್ ಅಂತ ಹೇಳ್ತಿರಲ್ಲ, ಬರೀ ಮಾತಾಡ್ತಾ ಇದ್ದೀರಿ. ಒಳ್ಳೆ ಕಂಟೆಂಟ್ ಬರಬೇಕು ಅಂದರೆ ಏನು ಮಾಡಬೇಕು, ಏನು ಡಿಸಿಪ್ಲಿನ್ಗಳನ್ನು ನಾವು ತರಬೇಕು, ಇದು ಫಸ್ಟ್ ಸರಿ ಆದರೆ ಅದ್ರ ನಂತರದ್ದೆಲ್ಲ ಸ್ಟೆಪ್ಸ್, ಅದು ಸಿನಿಮಾ ಆಗೋದು, ಅದು ರಿಲೀಸ್ ಆಗೋದು, ಅದಕ್ಕೆ ಥಿಯೇಟ್ರಿಗೆ ಜನ ಬರೋದು, ಜನ ಕರೆಸೋದು, ಪ್ರಮೋಷನ್ ಮಾಡೋದೆಲ್ಲ ನಂತರದ ಸ್ಟೆಪ್ಸ್. ನಾವು ಬೇಸಿಕ್ ಫೌಂಡೇಶನ್ನೇ ಹಾಳು ಮಾಡ್ಕೊಂಡು ಬಿಟ್ಟಿರ್ತೀವಿ. ಸೊ ಅದು ಕರೆಕ್ಟ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆರ್ಟಿಸ್ಟ್ ಇವಾಗ ಚೇಂಬರ್ ಅವ್ರು ಹೇಳ್ತಾರೆ ವರ್ಷಕ್ಕೆ 3 ಫಿಲಮ್ ಮಾಡಬೇಕು, 4 ಫಿಲಮ್ ಮಾಡಬೇಕು ಅಂತ ಹೇಳಿ. ಸೊ ಕಿರಣ್ ರಾಜ್ ಅವರು 3 ಫಿಲಮ್ ಮಾಡ್ತೀನಿ, 4 ಫಿಲಮ್ ಮಾಡ್ತೀನಿ ಅಂದ್ರೆ 100% ಕತೆ ಸಿಕ್ಕೇ ಸಿಗುತ್ತೆ. ಹಾಗಂತೇಳಿ ಎಲ್ಲ ಕತೆನೂ ಆಸ್ಕೊಂಡು ನೀವು ಫಿಲಮ್ ಮಾಡ್ತೀರಾ ಅಥವಾ ನೀವು ಸೆಲೆಕ್ಷನ್ ಹೋಗ್ತೀರಾ? ಕರಿಯರ್ ಮ್ಯಾಟರ್ಸ್ ಆಗುತ್ತೆ ನಿಮ್ಮದು. ನಾನಿನ್ನೂ ಆ ಸ್ಟೇಜಲ್ಲಂತೂ ಇಲ್ಲ. ಬಿಕಾಸ್ ನಾನು ಹೇಳ್ತಿಲ್ಲ, ನನಗೆ ಈಗ 10 ವರ್ಷ ಆಗಿದೆ, ಜನಗಳ ಪ್ರೀತಿ ಇದೆ, ಒಂದಷ್ಟು ಜನ ಪರಿಚಯ ಇದ್ದಾರೆ, ಜನಗಳಿಗೆ ನಾನು ಪರಿಚಯ ಇದ್ದೀನಿ. ಬಟ್ ಸ್ಟಿಲ್ ನಾನು ಪಾರ್ಟ್ ಆಫ್ ಇಂಡಸ್ಟ್ರಿ ಅಂತ ನಂಗೆ ಇನ್ನೂ ಅನಿಸೇ ಇಲ್ಲ. ನಂಗೆ ಇನ್ನೂ ಆ ಇಂಡಸ್ಟ್ರಿ ಅನ್ನೋದೊಂದು ಸರ್ಕಲ್ ಇದೆ, ಅದರಿಂದ ಎಲ್ಲೋ ದೂರ ಇದ್ದೀನಿ ಅಂತ ಅನ್ನಿಸ್ತಿದೆ. ನನ್ನ ಪಾಡು ನಾನು ಏನೋ ಮಾಡ್ತಾ ಇದ್ದೀನಿ, ಸ್ಟಿಲ್ ನನಗೆ ಆ ಕನೆಕ್ಟಿವಿಟಿ ಅನ್ನಿಸ್ತಾ ಇಲ್ಲ. ನಾನು ಅದೇ ಹೇಳ್ತಾ ಇರೋದು, ಒಂದು ಸೆಕ್ಟರ್ ಬೆಳಿಬೇಕು ಅಂತಂದರೆ ನಾಟ್ ಇನ್ ಟರ್ಮ್ಸ್ ಆಫ್ ಫೈನಾನ್ಸ್, ನಾನು ಹೇಳ್ತಿರೋದು ದ ಅಮೌಂಟ್ ಆಫ್ ಜಾಬ್ ಇಟ್ ಪ್ರೊಡ್ಯೂಸಸ್, ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇವತ್ತು ಹೊಸ ಜನ್ರೇಷನ್ ಅವರು ಇಂಡಸ್ಟ್ರಿಗೆ ಬರಬೇಕು ಅಂದರೆ ಯಾವ ಧೈರ್ಯದ ಮೇಲೆ ಬರಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈಗ ನಾನು ಹೇಳಿದ್ನಲ್ಲ, ಇದು ಏನು ಡಿಸ್ಕಷನ್ ನಡೀತಿದೆ, ಆ ಇಡೀ ಡಿಸ್ಕಷನಲ್ಲಿ ಹೊಸಬ್ರ ಬಗ್ಗೆ ಡಿಸ್ಕಷನ್ನೇ ಇಲ್ಲ. ದ ನಂಬರ್ ಆಫ್ ಫಿಲ್ಮ್ಸ್ ದೇ ಆರ್ ಮೇಕಿಂಗ್, ಈಗ ಅವ್ರ ಸಿನಿಮಾ ಓಡ್ತಿಲ್ಲ, ಅದರಲ್ಲಿ ಅವ್ರಿಗೆ ಗೊತ್ತಿರೋಂಗೆ ಎಷ್ಟೋ ಹೊಸಬ್ರದ್ದು ಒಳ್ಳೆ ಸಿನಿಮಾ ಇದೆ, ಅದು ಬೇರೆ ಬೇರೆ ಕಾರಣದಿಂದ ಓಡಿಲ್ಲ. ಹಾಗಂತ ಅವ್ರಿಗೆ ಮುಂದೆ ಲೈಫೇ ಇಲ್ಲ ಅಂತನಾ? ಈಗ ನಾನು 10 ವರ್ಷ ಅವಾಗ ಏನು ಇನ್ವೆಸ್ಟ್ ಮಾಡಿದ್ದೀನಿ ಸಿನಿಮಾ ಇಂಡಸ್ಟ್ರಿಗೆ, ಸಡನ್ಲಿ ಇವತ್ತು ಬಂದು ಸಿನಿಮಾ ಇಂಡಸ್ಟ್ರಿ ಕ್ಲೋಸ್ ಅಂತ ಗೊತ್ತಾದಾಗ 10 ವರ್ಷ ಇನ್ವೆಸ್ಟ್ಮೆಂಟ್ ಎಲ್ಗೋಯ್ತು. ನಾನು ಮುಂದೆ ಏನು ಮಾಡಲಿ? ನಾನು ಹೋಗ್ಲಿ ಮಾಡಲು ಬಿಡು ಅಂತಲೂ ನನಗೆ ಒಂದು ಕ್ಲಾರಿಟಿ ನನಗೆ ಸಿಗ್ತಾ ಇಲ್ಲ. ಸೊ ಶುಡ್ ಐ ಕಂಟಿನ್ಯೂ ಆರ್ ನಾನು ಯಾವ್ದಾದ್ರು ಬೇರೆ ಕೆಲಸ ನೋಡಬೇಕಾ, ಆ ಒಂದು ಕ್ಲಾರಿಟಿನೂ ನನಗೆ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಆ ಕತೆ ತನಕ ನಾನು ಎಲ್ಲಿ ಹೋಗಲಿ? ಈಗ ಪ್ರತಿ ಇಂಡಸ್ಟ್ರಿನಲ್ಲೂ ಪ್ರತಿ ವರ್ಷನೂ ಒಬ್ಬೊಬ್ಬ ಹೊಸ ಹೀರೋ ಹುಟ್ಕೊತಾ ಇದ್ದಾರೆ. ಆದರೆ ಕನ್ನಡದಲ್ಲಿ ಒಬ್ಬ ಒಳ್ಳೆ ಹೀರೋ ಬಂದಿದ್ದಾನೆ ಅಂದರೆ ಅದು ಒಂದಿಷ್ಟು ಜನಕ್ಕೆ ಮಾತ್ರ ಗೊತ್ತಾಗ್ತಿದೆ, ಇಂಡಸ್ಟ್ರಿ ಹೊರಗಡೆ ಜನಕ್ಕೆ ಗೊತ್ತಾಗ್ತದೆ. ಈವನ್ ಕನ್ನಡ ಇಂಡಸ್ಟ್ರಿಯಲ್ಲಿ ವೇನು ಸ್ಟಾರ್ಟಿಂಗ್ ಇದೆ ನೋಡಿ, ಮುಂಗಾರು ಮಳೆ ಹೊಸ ಪ್ರಯತ್ನ, ದುನಿಯಾ ಹೊಸ ಪ್ರಯತ್ನ, ಈವನ್ ಈಗ ಮಂಜುಮಲ್ ಬ್ರಾಯ್ಸ್ ಹೊಸ ಪ್ರಯತ್ನ, ಪ್ರೇಮಲು ಹೊಸ ಪ್ರಯತ್ನ, ಗೆಲ್ತಿರೋದು ಏನೋ ಒಂದು ಹೊಸ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಿರೋದು ಹೊಸಬ್ರು. ಆದರೂ ನನಗೆ ಒಂದೇ ಪ್ರಾಬ್ಲಮ್ಮು, ಈ ಹೊಸಬ್ರು ಯಾಕಿಲ್ಲ ಡಿಸ್ಕಷನ್ ಅಲ್ಲ ಅನ್ನೋದು ಅಷ್ಟೇ. ಲೈಕ್ ಅವ್ರ ಪರವಾಗಿ ಏನಿದೆ ಆ್ಯಕ್ಚುಲಿ ಹೇಳ್ತಿಲ್ವಾ, ಈ ಕಡೆ ದುಡ್ಡು ಇಲ್ಲ, ಆ ಕಡೆ ಹೆಸರು ಇಲ್ಲ, ಮಧ್ಯದಲ್ಲಿ ಸಿಗಾಕೊಂಡು
ಒಳ್ಳೆ ಪ್ರಯತ್ನ ಪಟ್ಟರು ಅಂತವರಿಗೆ ಸಪೋರ್ಟ್ ಸಿಗ್ತಿಲ್ಲ. ಆಸ್ ಆಫ್ ನೀವು Exactly. ನವೀನ್ ಶಂಕರ್ ಅವರು ಕ್ಷೇತ್ರಪತಿ ಅವರು ಒಳ್ಳೆ ಕಂಟೆಂಟ್ ಮಾಡಿದ್ರು, ಬಟ್ ಅದು ಎಷ್ಟು ಜನಕ್ಕೆ ರೀಚ್ ಆಯ್ತು? ಒಳ್ಳೆ ಕಂಟೆಂಟ್ ಅಂತ ಬಂದಾಗ ಸಪೋರ್ಟ್ ಹೆಂಗ್ ಸಿಕ್ತು? ಇಂಡಸ್ಟ್ರಿಯಿಂದ ಆಗಿರ್ಬೋದು ಅಥವಾ ಚೇಂಬರ್ ಇಂದ ಆಗಿರ್ಬೋದು, ಅವ್ರಿಗೆ ಯಾವ ರೀತಿ ಸಪೋರ್ಟ್ ಸಿಕ್ತು ಅನ್ನೋದು ಕ್ವಶನ್ ಆಗ್ಬಿಡ್ತದೆ. ಅದ್ರ ಜೊತೆನಲ್ಲಿ ನಿಮ್ಮ ಸ್ನೇಹಿತರೆ ಮಾಡಿದಂತಹ ಕೆರೆಬೇಟ್ ಆಗಿರ್ಬೋದು, ಅದ್ಭುತವಾದ ಕಂಟೆಂಟ್, ಒಳ್ಳೆ ಫೇಮ್ ಬಂತು, ಬಟ್ ಜನ ಬಂದ್ರ, ಥಿಯೇಟರ್ ಸಪೋರ್ಟ್ ಸಿಗ್ತಾ, ಇಂಡಸ್ಟ್ರಿ ಸಪೋರ್ಟ್ ಸಿಗ್ತಾ, ಅದು ಕ್ವಶನ್ ಮಾರ್ಕ್ ಆಗಿದೆ. ಸೊ ಒಳ್ಳೆ ಕಂಟೆಂಟ್ ಬಂದ್ರು, ಸಪೋರ್ಟ್ ಮಾತ್ರ ಯಾರು ಮಾಡ್ತಿಲ್ಲ. ಸಮಸ್ಯೆ ಏನು ಇಲ್ಲದೆ ಇದ್ದಾಗ ಒಂದು ಹೊಸ ಸಮಸ್ಯೆ ಇವರೇ ಕ್ರಿಯೇಟ್ ಮಾಡ್ತಾರೆ. ಇಂಡಸ್ಟ್ರಿ ಬಂದ್ ಮಾಡ್ತೀವಿ, ಇಂಡಸ್ಟ್ರಿ ಒಳ್ಳೆ ಫಿಲ್ಮ್ ಬರ್ತಿಲ್ಲ. ಈಗ ನೋಡಿ, ಇದು ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಅಥವಾ ಕೊಡಲಿಲ್ವೋ, ಇಂಡಸ್ಟ್ರಿ ಏನೋ ಬಂದಂತೆ, ಸ್ಟ್ರೈಕ್ ಅಂತೆ, ಇದು ಒಂದು ಡಿಸ್ಕಷನ್ನು ಎಷ್ಟು ಡಿಸ್ಟರ್ಬ್ ಆಗಿದೆ ಗೊತ್ತಾ? ಅವ್ರಿಗೆ ಡಿಸ್ಟರ್ಬ್ ಆಗಿಲ್ಲ. ನಾವು ಹೊಸದಾಗಿ ಸಿನಿಮಾ ಮಾಡಿದ್ವಿ, ನಾವು ಮಾರ್ಕೆಟ್ ಬಿಸ್ನೆಸ್ಗೆ ಅಂತ ಹೋಗಿದ್ವಲ್ಲ, ಇರಪ್ಪ ನೋಡೋಣ ಏನು ಬಂದಂತೆ, ನಿಮ್ಮ ಇಂಡಸ್ಟ್ರಿ ಕ್ಲೋಸ್ ಅಂತೆ, ಎಲ್ಲ ಒಂದ್ಸಲ ಸಡನ್ ಅಂತ ರಿವರ್ಸ್ ಹೊಡೆದ್ಬಿಡ್ತು. ಇದನ್ನು ಯಾರು ಸರಿ ಮಾಡಿಕೊಡ್ತಾರೆ? ಇದು ಎಷ್ಟು ಸಮಸ್ಯೆ ಇದೆ ನೋಡಿ ಸರ್. ಒಂದು ಇವತ್ತು ಒಂದು ಬಿಲೀವ್ ಮಾಡಿ, ಇವತ್ತು ಹೊಸ ಇನ್ವೆಸ್ಟರ್ಗಳನ್ನ ಕರ್ಕೊಂಡು ಬರ್ತಾ ಇರೋದು ಹೊಸ ಡೈರೆಕ್ಟರ್ಗಳು. ಇಂಡಸ್ಟ್ರಿ ಇಲ್ಲೇನಾದ್ರು ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಅಂತ ಹೊಸ ಇನ್ವೆಸ್ಟರ್, ಹೊಸ ಪ್ರೊಡ್ಯೂಸರ್ಸ್ ಬರ್ತಾ ಇದ್ದಾರೆ. ನೀವು ಚಾಲೆಂಜ್ ಮಾಡಬೇಕು. ಯಾರೋ ನಿಮ್ಮ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ಹೀರೋಗಳಿಲ್ಲ ಅಂತ ಬಂದರೆ, ಯಾಕಿಲ್ಲ? 8 ಜ್ಞಾನಪೀಠ ಪ್ರಶಸ್ತಿ ತಗೊಂಡಿದ್ದ ಭಾಷೆ ನಮ್ಮದು. ನಮ್ಮಲ್ಲಿ ಕತೆ ಇಲ್ವಾ? ಕಂಟೆಂಟ್ ಇಲ್ವಾ? ನಾವು ಮಾಡಿಸ್ತೀವಿ ರೀ. ಒಳ್ಳೆ ರೈಟ್ರ್ ಇದ್ದಾರೆ, ಒಳ್ಳೆ ಡೈರೆಕ್ಟರ್ ಇದ್ದಾರೆ, ಒಳ್ಳೆ ಸಿನಿಮಾ, ಒಳ್ಳೆ ಹೀರೋಗಳು ಬರುತ್ತೆ. ಇವಾಗೇನೋ ಸಣ್ಣ ಡಿಸ್ಟರ್ಬ್ ಆಗಿದೆ, ಇದು ಹಿಂಗೆ ಇರಲ್ಲ, ಮತ್ತೆ ಚೇಂಜ್ ಆಗಿದೆ. ನಾನು ಇಂಡಸ್ಟ್ರಿಗೆ ಬಂದು 18 ವರ್ಷ ಆಗಿದೆ. 18 ವರ್ಷದಿಂದನೂ ಇದನ್ನು ಕೇಳ್ತಾ ಇದ್ದೀನಿ. ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ, ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಕೇಳ್ತಾನೆ ಇದ್ದೀನಿ. ಮೆಗಾ ಹಿಟ್, ಸೂಪರ್ ಹಿಟ್ ಸಿನಿಮಾಗಳನ್ನು ನೋಡ್ತಾ ಇದ್ದೀನಿ. ಸೊ ಇದನ್ನ ಪಾಸಿಟಿವ್ ಆಗಿ ತಗೊಳ್ಳಿ ಅಂತ ಹೇಳೋದು ನಾನು. ಸುಮಾರು ಎಕ್ಸಾಂಪಲ್ ಇದೆ ಆ ಥರ. ಆಮೇಲೆ ಒಂದು ಫ್ರೆಶ್ನೆಸ್ ಬರಬೇಕು, ಹೊಸತನ ಬರಬೇಕು ಅಂದ್ರೆ ಹೊಸಬ್ರಿಂದಾನೇ ಬರಬೇಕದು. ಬಿಕಾಸ್ ಅವ್ರು ಟ್ರೆಂಡಲ್ಲಿ ಇದ್ರೆ, ಟ್ರೆಂಡ್ ಗೊತ್ತಿದೆ, ಟ್ರೆಂಡ್ ತಕ್ಕಾಗೆ ಅವ್ರ ಆಕ್ಟಿವಿಟೀಸ್ ಇರುತ್ತೆ. ಸೊ ದ್ಯಾಟ್ಸ್ ವಾಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್. ಸೊ ಇದೆಲ್ಲದ್ರ ಜೊತೆ ಸರ್, ಆಸ್ ನಿಮ್ಮ ರಾನಿ, ನಿಮ್ಮ ಪ್ರಾಡಕ್ಟ್ ಕರ್ನಾಟಕ. ಸೊ ನಾವು ಇವತ್ತು ಇಷ್ಟು ಕಾನ್ಫಿಡೆಂಟ್ ಆಗಿ ಈಸಾಗಿ ಮಾತಾಡ್ತಿದ್ದೀವಿ ಅಂದರೆ, ರಾನಿ ಇಂಡಸ್ಟ್ರಿ ಏನು ಡಿಸ್ಟರ್ಬ್ ಆಗಿದಾರಲ್ಲ, ಅದನ್ನು 100% ಬದಲು ಮಾಡಿಸುತ್ತೆ. 100% ಅಷ್ಟು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ನಾನು. ಅಂಥ ಸಿನಿಮಾ, ಆ ಮೇಕಿಂಗ್, ಪ್ರೊಡ್ಯೂಸರ್ ಸಪೋರ್ಟ್, ಇಷ್ಟು ಡಿಸ್ಟರ್ಬ್ ಇದ್ದರೂ ನಮಗೆ ತುಂಬ ಒಳ್ಳೆಯ ಸಪೋರ್ಟ್ ಇದೆ. ಅಂದ್ಕೊಂಡಿದ್ದೆಲ್ಲ ಮಾಡಿದ್ವಿ. ತುಂಬ ಕ್ರಿಯೇಟಿವ್ ಕೆಲಸಕ್ಕೆ ತುಂಬ ಟೈಮ್ ಕೊಟ್ಟಿದ್ವಿ. ಎಲ್ಲ ವರ್ಗದ ಆಡಿಯನ್ಸನ್ನು ಮೈಂಡಲ್ಲಿ ಇಟ್ಕೊಂಡಿದ್ವಿ. ಆ ಥರದ ಒಂದು ಸ್ಕ್ರಿಪ್ಟು. ಸೊ ಇದೇನು ನಾನು ಮಾತಾಡ್ತಾ ಇದ್ದೀನಲ್ಲ, ಅದಕ್ಕೆ ಉತ್ತರ ಆ ಸಿನಿಮಾದಲ್ಲಿದೆ. ಓಕೆ, ಇದಕ್ಕೆ ಪೂರ್ವಕವಾಗಿ ಇನ್ನೊಂದು ಪ್ರಶ್ನೆ, ಅದು ತಿರ್ಗಾ ಚೇಂಬರ್ ಕನೆಕ್ಷನ್ ಅಂತಾನೆ ಹೇಳ್ಬೋದು ಸರ್. ಇಂಡಸ್ಟ್ರಿಲಿ ಒಂದು ಟಾಕ್ ಇದೆ, ಒಂದು ಹೊಸ ಹೀರೋನ ಹಾಕೊಂಡು ಅಥವಾ ಒಂದು ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ಮಾಡ್ತೀವಿ ಅಂದ್ರೆ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಮಾಡಬೇಕು. ಇವರು 1 ಕೋಟಿನೋ 2 ಕೋಟಿನೋ, ಯಾಕೆಂದ್ರೆ ಆ ಹೀರೋ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ ಬರುತ್ತೋ ಇಲ್ವೋ, ಜನ ಬರ್ತಾರಲ್ಲೋ, ಈ ಪ್ರಶ್ನೆಯಲ್ಲೇ ಮಾತಾಡೋರು ಜಾಸ್ತಿ. ಮೇ ಬಿ ನಿಮಗೂ ಈ ಕಾಲ್ಗಳು ಬಂದಿರುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ರಾನಿ ಹೈ ಬಜೆಟ್ ಫಿಲ್ಮ್, ಈಗ ರಾನಿ ಮಾಡಿರುವಂತಹ ಒಂದು ಬಜೆಟ್ನ ಅಲ್ಲ, ರಾನಿ ಬಜೆಟ್ ಕೇಳಿದ ತಕ್ಷಣ ನನ್ನ ಇಂಡಸ್ಟ್ರಿ ಫ್ರೆಂಡ್ಸು ತುಂಬ ಜನ ಬೈದಿದ್ದಾರೆ ನನಗೆ. ನಿಂಗೇನು ತಲೆ ಕೆಟ್ಟಿದೆಯಾ ಅಂತಲೂ ಬೈದಿದ್ದಾರೆ, ಪ್ರೀತಿಯಿಂದನೂ ಬೈದಿದ್ದಾರೆ, ಒಂಥರ ಒಳಗಡೆ ಏನು ಈ ಬಜೆ ಹಸುವಿಂದನೂ ಬೈದಿದ್ದಾರೆ. ಇರಲಿ, ಫ್ರೆಂಡ್ಸು ಎಲ್ಲ ಥರ ಇರ್ತಾರೆ. ಬಟ್ ಈಗ ನಾನು ಅವಾಗೊಂದು ಹೇಳಿದ್ನಲ್ಲ, ನಿಮ್ಗೊಂದು ಫೈಟನ್ನು ಈಗ ನೋಡ್ಕೊಂಡು ಬರ್ತಾ ಇದ್ದೀವಿ ನಾವು. ಬೇರೆ ಭಾಷೆ ಇಂಡಸ್ಟ್ರಿಯಲ್ಲಿ ಆ ಮೇಕಿಂಗು, ಕತೆ ಹೇಳೋ ರೀತಿ ಸಂಪೂರ್ಣ ಬದಲಾಗಿದೆ. ನೀವು 2 ಕೋಟಿ 3 ಕೋಟಿ ಎಲ್ಲ ಏನು ಮಾಡೋಕ್ಕಾಗತ್ತೆ ಹೇಳಿ? ಈ ಕ್ವಾಲಿಟೀಸ್ ಮಾಡೋಕ್ಕಾಗತ್ತಾ? ನಿಮ್ಮ ಪ್ರಕಾರ ಬಜೆಟ್ ಮ್ಯಾಟರ್ ಆಗೋದು ಕಂಟೆಂಟ್ ಮೇಲೆ ಅಥವಾ ಹೀರೋ ಮೇಲೆ? ಡಿಪೆಂಡ್ ಆನ್ ಕಂಟೆಂಟ್ ಮೇಲೆ. ನಿಮಗೆ ಯಾವ ಕಂಟೆಂಟ್ ಅದು ಏನು ಕೇಳುತ್ತೆ, ನಾವು ಯಾವ ಕಂಟೆಂಟ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ನಾವು ಒಂದು ದೊಡ್ಡ ಕ್ಯಾನ್ವಾಸ್ ಕಾಂಟೆಂಟ್ನ ಆಯ್ಕೆ ಮಾಡಿಕೊಂಡು ಇಷ್ಟೇ ಬಜೆಟ್ ಇಟ್ಕೊಂಡ್ರೆ ಎಲ್ಲರೂ ಸತ್ತೋಗ್ತಾರೆ ಅಲ್ಲಿ ಅಲ್ವಾ? ಪ್ರೊಡ್ಯೂಸರು, ಸಿನಿಮಾಗಿನೋ ಎಲ್ಲ ಡಮಾರ್. ಸೊ ಆ ಕಾಂಟೆಂಟ್ ಏನು ಕೇಳುತ್ತೆ ಆ ಬಜೆಟ್. ಅದಕ್ಕೆ ನೋಡಿ, ನಾವು ಇಲ್ಲಿವರೆಗೂ ನಾವು ಯಾವ ಸ್ಟಾರ್ ಹತ್ರನೂ ನನಗೆ ಡೇಟ್ ಕೊಡಿ ಸಿನಿಮಾ ಮಾಡಿ ಅಂತ ನಾನು ಹೋಗಿಲ್ಲ. ನಾನು ಯಾವತ್ತಿಂದ ಕತೆ ನಂಬ್ಕೊಂಡೇ ಬಂದವನು. ಸೊ ಅದಕ್ಕೆ ಕತೆನೇ ಹೀರೋ. ಸೊ ಆ ವಿಷಯಕ್ಕೆ ಆ ಪಾತ್ರನ ನಿಭಾಯಿಸುವಂಥ ಒಬ್ಬ ನಟ ಬೇಕಿತ್ತು. ಅದಕ್ಕೆ ಅವರು ಮಾಡಿದ್ದಾರೆ ಕಂಪ್ಲೀಟ್. ಆ ಸಿನಿಮಾ ನೋಡಿದಾಗ ನೀವು ಈ ಕ್ಯಾರೆಕ್ಟರ್ ಕಿರಣ್ ರಾಜ್ ಬಿಟ್ಟು ಬೇರೆ ಯಾರೂ ಮಾಡೋಕ್ಕಾಗಲ್ಲ, ಮಾಡಿದರೆ ಆಗ್ತಾ ಇರಲಿಲ್ಲ ಅನ್ನೋದನ್ನು ಹೇಳ್ತೀರ. ಅಂಥ ಕ್ಯಾರೆಕ್ಟರ್ ಅದಕ್ಕೆ ಮಾಡಿದ್ದಾರೆ ಅವರು. ಕಿರಣ್ ರಾಜ್ ಅವ್ರನ್ನ ಇಲ್ಲಿವರೆಗೂ ಬೇರೆ ಬೇರೆ ಶೇಡ್ನ ಫಿಲ್ಮ್ಸ್ಗಳನ್ನ ನಾವೆಲ್ಲ ನೋಡಿದ್ದೀವಿ. ಸೊ ಇದರಲ್ಲಿ ಈ ಪೋಸ್ಟರ್ ಮೂಲಕ, ಪೋಸ್ಟರ್ ಜೊತೆಯಲ್ಲಿ ನೀವು ಬಿಟ್ಟಂತ ಒಂದು ಟೀಸರ್ ಲಾಸ್ಟ್ ಇಯರ್ ಜುಲೈ 5th ನಿಮ್ಮ ಬರ್ತಡೆಗೆ ಬಿಟ್ಟಂತ ಟೀಸರ್ ಇಂಡಸ್ಟ್ರಿಯಲ್ಲಿ ಒಂದು ಪ್ರಾಮಿಸ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಾದ್ರು ಕಮರ್ಷಿಯಲ್ ಹೀರೋ ಆಗಿ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಹೀರೋ ಬರ್ತಿದ್ದೀನಿ.
ಸೊ ಆ ಎಕ್ಸ್ಪೆಕ್ಟೇಷನ್ ಜನ ಇವತ್ತು ರಾನಿಗೆ ವೇಟ್ ಮಾಡ್ತಿದ್ದಾರೆ. ಸೊ ಕಿರಣ್ ರಾಜ್ ಅವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸಚಿನ್ ಅವ್ರು ನೋಡಿದ್ದಾರೆ, ಒಬ್ಬ ಕಮರ್ಷಿಯಲ್ ಹೀರೋ ಆಗಿ ನಿಮ್ಮನ್ನ ನೋಡ್ತಾ ಇದ್ದಾರೆ. ನಾನು ಕಮರ್ಷಿಯಲ್ ಹೀರೋಕ್ಕಿಂತ ಐ ಬಿಲೀವ್ ಜನ ನನ್ನ ಮುಂಚೆನೂ ಏನು ನೋಡಿದ್ದಾರೆ ಆ್ಯಸ್ ಅ ಆ್ಯಕ್ಟರ್ ನೋಡಿರ್ತಾರೆ. ಆ್ಯಂಡ್ ನನಗೆ ಕೊಟ್ಟಿರೋ ಪಾತ್ರನ ನಾನು ಕಂಪ್ಲೀಟಾಗಿ ನಿಭಾಯಿಸಿದ್ದೀನಿ ಅಂತ ಅವ್ರಿಗೆ ಗೊತ್ತಿದೆ. ಇದು ಒಂದು ಅವ್ರಿಗೆ ಒಂದು ಹೊಸ ಪಾತ್ರ ಆಗುತ್ತೆ, ನಾನು ಮಾಡ್ತಿರೋ ಹೊಸ ಶೇಡ್ ಆಗುತ್ತೆ. ಅದನ್ನು ಯಾವ ರೀತಿ ಮಾಡಿರ್ಬೋದು ಅಂತ ಜನಕ್ಕೆ ಒಂದು ಇರ್ಬೋದು. ಸೊ ಆ ಇದ್ರಲ್ಲಿ ಬಂದಾಗ ಡಿಸಪಾಯಿಂಟ್ ಅಂತೂ ಆಗಲ್ಲ. ಸರ್ ಹೇಳಿದಾಗೆ ನಾವು ಅಂದ್ಕೊಂಡಿದ್ದೆಲ್ಲ ಇದ್ರಲ್ಲಿ ಮಾಡಿದ್ದೀವಿ. ಬಿಕಾಸ್ ಇದಕ್ಕಿಂತ ಮುಂಚೆ ನಾವು ಅನ್ಕೋತಿದ್ದು ಓಕೆ ಏನೋ ಮೆಸೇಜ್ ಇರೋ ಸಿನಿಮಾ ಮಾಡಬೇಕು, ಸಬ್ಜೆಕ್ಟ್ಸ್ ಅದೆಲ್ಲ ಸ್ಟೇಟಸ್ ಕರೆಕ್ಟ್ ಆಗಿದೆ ವಾಟ್ಸಪ್ಪಲ್ಲಿ. ನೀವು ಆ್ಯಕ್ಚುಲಿ ಸಿನಿಮಾ ಅಂತ ಅಂದಾಗ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಬೇಕೇ ಬೇಕು. ಬಿಕಾಸ್ ನಿಮಗೆ ಸೇಮ್ ಅಮೌಂಟಲ್ಲಿ ಒಂದು ಹೊಸಬ್ರು ಸಿನಿಮಾ, ಸೇಮ್ ಅಮೌಂಟಲ್ಲಿ ಒಂದು ದೊಡ್ಡ ಸಿನಿಮಾ. ಸೊ ಆಬ್ವಿಯಸ್ಲಿ ಜನ ಚೆನ್ನಾಗಿರೋ ಮೇಕಿಂಗ್ನೇ ಬಯಸ್ತಾರೆ. ಆಮೇಲೆ ಈಗ ಹೇಳ್ತಾರೆ ಹೊಸಬ್ರು ಅಂತ ಅಂದರೆ 1 ಇಯರಲ್ಲಿ ನೀವು ಸಿನಿಮಾ ಮುಗಿಸ್ಬೇಕು. ನೀವೇ ಹೇಳಿ 1 ಇಯರಲ್ಲಿ ಸಿನಿಮಾ ಮುಗಿಸಾದ್ಮೇಲೆ ಆ ಸಿನಿಮಾನ ಏನು ಮಾಡಬೇಕು? ಸಿಡಿಗೆ ಹಾಕೊಂಡು ಮನೆಯವ್ರು ನೋಡಬೇಕಷ್ಟೇ. ಬಿಕಾಸ್ ಪ್ರಮೋಷನ್ಗೆ ಮತ್ತೆ 1 ಇಯರ್ ಬೇಕು, ಅದನ್ನು ಯಾರು ಕೊಡ್ತಾರೆ? ಸರ್ ಇವಾಗ ಟೀಸರ್ ಟ್ರೈಲರಲ್ಲೇ ಜನ ಡಿಸೈಡ್ ಮಾಡ್ತಾರೆ ಈ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಲಾ ಅಥವಾ ಓ ಟಿ ಟಿಯಲ್ಲಿ ನೋಡಲಾ ಅಂತ. ನಾವು ಸಿನಿಮಾ ಮಾಡುವಾಗಲೇ ಡಿಸೈಡ್ ಆಗಬೇಕು ನಾನು ಓ ಟಿ ಟಿಗೆ ಮಾಡ್ತಾಯಿದ್ದೀನ ಥಿಯೇಟ್ರಿಗೆ ಮಾಡ್ತಾಯಿದ್ದೀನಿ ಅಂತ. ಹೊಸಬ್ರನ್ನ ಹಾಕ್ಕೊಂಡು ನೀವು ಓ ಟಿ ಟಿ ಲೆವೆಲಿಗೆ ಮಾಡಿದ್ರೆ ಹೊಸಬ್ರು ಸಿನಿಮಾ ಓ ಟಿ ಟಿ ಅವರು ತೊಗೊಳ್ತಾ ಇದ್ದಾರಾ, ಥಿಯೇಟ್ರಿಗೆ ಬಾ ಅಂತಾರೆ. ಥಿಯೇಟ್ರಿಗೆ ಬಂದು ಆಮೇಲೆ ಓ ಟಿ ಟಿಗೆ ಬಾ ಅಂತಾರೆ. ಥಿಯೇಟ್ರಿಗೆ ಬರಬೇಕಂದ್ರೆ ಈ ಮೇಕಿಂಗ್ ಸಿನಿಮಾನ ಒಂದು ಸ್ಮಾಲ್ ಬಜೆಟಲ್ಲಿ ಮಾಡಿದ ಮೇಕಿಂಗ್ ಸಿನಿಮಾನ ಥಿಯೇಟ್ರಿಗೆ ತೊಗೊಂಡು ಹೋಗೋಕ್ಕಾಗತ್ತಾ ಇವಾಗ? ಇಲ್ಲ. ಥಿಯೇಟ್ರಲ್ಲಿ ಏನಿದ್ರು ನಿಮಗೆ ಆ ಕ್ಯಾನ್ವಾಸ್ ಇರಬೇಕು, ಆ ಥರ ಏನೋ ಕೇಳುತ್ತೆ. ಸೊ ಇವಾಗ ಏನು ಮಾಡಬೇಕು? ನೀವು ಅನಿವಾರ್ಯವಾಗಿ ನಿಮ್ಮ ಸ್ಕ್ರಿಪ್ಟು, ನಿಮ್ಮ ಬಜೆಟು ಎಲ್ಲವೂ ಅದಕ್ಕೆ ಮ್ಯಾಚ್ ಆಗುವಂಥದ್ದೇ. ಅದು ದೊಡ್ಡದಾಗಿ ಮಾಡಿದ್ರೇ ಕನೆಕ್ಟ್ ಆಗೋದು. ದೊಡ್ಡದಾಗಿಂದರೆ ಇಲ್ಲಿ ಒಂದು ತಪ್ಪು ಅರ್ಥ ಮಾಡ್ಕೊಳ್ಬಾರ್ದು. ಬಜೆಟ್ ಫಸ್ಟ್ ಹಾಕಿ ಆಮೇಲೆ ಸಿನಿಮಾ ಪ್ಲ್ಯಾನ್ ಮಾಡೋದಲ್ಲ. ಕತೆ ಮಾಡಿ ಕತೆ ಬಜೆಟ್ ಕೇಳಬೇಕದು. ಕತೆ ಆ ಬಜೆಟ್ ಕೇಳಿದ್ರೆ ಮಾತ್ರ ಬಜೆಟ್ ಮಾಡ್ಬೇಕು. ನಾನು ದೊಡ್ಡ ಬಜೆಟ್ ಮಾಡ್ತಾಯಿದ್ದೀನಿ, ನನ್ನ ದೊಡ್ಡ ಸಿನಿಮಾ ಅಂತ ಹೇಳ್ಕೊಂಡು ಹೋದರೆ ಆಡಿಯನ್ಸ್ ಹಾಗೇ ನಮಗೆ ಬುದ್ಧಿ ಕಲಿಸ್ತಾರೆ ಥಿಯೇಟ್ರಲ್ಲಿ. ಸೊ ನಿನ್ನ ಸಿನಿಮಾ ನಿನ್ನ ಸ್ಕ್ರಿಪ್ಟ್ ಕೇಳ್ತಾ ಇದ್ದರೆ 100% ಅದರ ಆ ಬಜೆಟಲ್ಲಿ ಮಾಡಬೇಕು. ಡಿಸೈಡ್ ಆಗಬೇಕು ಇದು ಥಿಯೇಟ್ರ್ ಸಿನಿಮಾ ಅಂತ. ಓ ಟಿ ಟಿಗೆ ಅದು ಇನ್ನೊಂದೆಲ್ಲ ನೋಡುವಂತಲ್ಲ. ಆ ಮೇಕಿಂಗು, ಆ ಅನುಭವ ಇದೆಯಲ್ಲ, ಎಕ್ಸ್ಪೀರಿಯೆನ್ಸು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಕೊಡೋ ಥರನೇ ಇರಬೇಕು ಅದು. ರಾನಿ ಯಾವ ಹಂತದಲ್ಲಿದೆ ಸರ್? ರಾನಿ ಇದನ್ನೇನು ರಿಲೀಸಿಗೆ ರೆಡಿ ಇದೆ. ಈಗ ಇರೋ ಸಿನಿಮಾಗಳು ಅದರಲ್ಲಿ ನಮ್ಮ ಸಿನಿಮಾ ಯಾವ ಜಾಗ ಅಂತ ನೋಡಿಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ವಿ ಸದ್ಯದಲ್ಲೇ. ಎಲ್ಲ ಇವರೇ ಹೇಳಿದ್ರು ಅನ್ಸುತ್ತೆ. ಎಲ್ಲ ಇವರೇ ಸೇರಿಸಿ ಹೇಳಿದ್ರು ಅನ್ಸುತ್ತೆ. ಹೇಳಿ ಫಸ್ಟ್ ಇದನ್ನು. ಪ್ರಮೋಷನ್ ಯಾವಾಗಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ? ಪ್ರಮೋಷನ್ ನಮ್ಮದು ಶುರು ಆಗಿಬಿಟ್ಟಿದೆ. ನಮ್ಮದು ಟೈಟಲ್ ಲಾಂಚಿಂದನೇ ಪ್ರಮೋಷನ್ ಶುರು ಮಾಡಿದ್ವಿ, ಜನರು ಕರೆಕ್ಟ್ ಮಾಡ್ತಾಯಿದ್ದೀವಿ. ಈ ರಿಲೀಸ್ ಪ್ರಮೋಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನು ರಿಲೀಸ್ ಡೇಟ್ ಫಿಕ್ಸ್ ಆದ್ರಿಂದ ಶುರು ಮಾಡ್ತೀವಿ. ಅಂದರೆ ಜನ ಆಲ್ರೆಡಿ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಒಂದು ರೀತಿ ಅದೇ ಒಂದು ಪಾಸಿಟಿವಿಟಿ ಕೊಟ್ಟಿರೋದು. ಬಿಕಾಸ್ ನೀವು ಹೇಳಿದಾಗೆ ಟೆನ್ಷನ್ ಇದೆ ಎಲ್ಲರಿಗೂ, ಆ ಭಯ ಅನ್ನೋದು ಇದ್ದೇ ಇರುತ್ತೆ. ಬಿಕಾಸ್ ಚಿಕ್ಕ ಇನ್ವೆಸ್ಟ್ಮೆಂಟ್ ಅಲ್ಲ, ಒಂದು ಸಿನಿಮಾ ಅಂತ ಬಂದಾಗ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಅದು. ಸೊ ಪ್ರತಿಯೊಂದು ರೂಪಾಯಿಗೂ ಅಲ್ಲಿ ಟೆನ್ಷನ್ ಇರುತ್ತೆ. ಬಟ್ ಜನ ಒಂದ್ಸಲ ಅದನ್ನು ಅಪ್ರಿಷಿಯೇಟ್ ಮಾಡಿದಾಗ, ಅವ್ರೊಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಾಗ ಹೌದು ಗಾಡಿ ಕರೆಕ್ಟಾಗಿ ಹೋಗ್ತಿದೆ ಅಂತ ಒಂದು ನಂಬಿಕೆ ಬರುತ್ತಲ್ಲ, ಆ ರೋಡಲ್ಲೇ ಕರೆಕ್ಟಾಗಿ ಹೋಗೋಣ ಅಂತ. ಫೈನ್ ಸರ್, ಯಾರು ಏನೇ ಮಾತಾಡಲಿ ನಮ್ಮ ಕನ್ನಡಕ್ಕೆ ಒಳ್ಳೆ ಕಂಟೆಂಟ್ ಬಂತು ಅಂದಾಗ ಅದು ಸ್ಟಾರ್ ಆಗಲಿ ಸೂಪರ್ ಆಗಲಿ ಗೆಲ್ಸಿರೋದಂದ್ರೆ ಇತಿಹಾಸದಲ್ಲಿ ಇದೆ ಸುಮಾರು. ಈಗ ಬಂದಿರೋ ಎಲ್ಲ ಹೀರೋಗಳು ಫಸ್ಟ್ ಹೊಸದಾಗಿ ಬಂದವ್ರೆ, ಬ್ಲಾಕ್ ಬಸ್ಟರ್ ಈ ಸಿನಿಮಾಗಳು ಕೊಟ್ಟವ್ರೆ ಅವರು. ಆಮೇಲೆ ಅವ್ರಿಗೆ ಇವಾಗ ನೀವು ನಿಮ್ಮ ಯಾರು ಇನ್ನೊಂದು ಹೇಳೋಕ್ಕೆ, ನಿಮ್ಮ ಯಾರೋ ಸಪೋರ್ಟ್ ಇಲ್ಲದೇ ಬಂದವರು ಅವರೆಲ್ಲ. ಯಾರು ಸ್ಟಾರ್ಗಳು ಇದ್ದಾರೆ ಇವತ್ತು, ಅವ್ರು ಯಾರು ನೀವೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ದೀರಿ ಅಂತ ಈಗ ನೀವು ಅವ್ರು ನಿಮ್ಮ ಕೈಗೆ ಸಿಗಲಿ ಅಂತ ನೋಡ್ತಾರೆ. ಅವ್ರು ಯಾಕೆ ಸಿಗ್ತಾರೆ? ಅವ್ರಿಗೆ ಎಂಥ ಸಿನಿಮಾ ಮಾಡಬೇಕು ಅಂತ ಅವ್ರಿಗೆ ಗೊತ್ತು, ಯಾವ ಥರ ಮಾಡ್ಬೇಕಂತ ಅವ್ರಿಗೆ ಗೊತ್ತು. ಅದು 1 ವರ್ಷಕ್ಕೆ ಮಾಡ್ಬೇಕಾ 2 ವರ್ಷಕ್ಕೆ ಮಾಡ್ಬೇಕಂತ ಅವ್ರು ಅನುಭವಿಸಿರ್ತಾರೆ ಕಷ್ಟ. ಅದು ಯಾರು ಈಸಿಯಾಗಿ ಬಂದಿರಲ್ಲ. ಸೊ ಅದಕ್ಕೆ ಎಲ್ಲ ಒಳ್ಳೆಯದು. ಇದೊಂದು ಸಣ್ಣ ಡಿಸ್ಟರ್ಬ್ ಏನಿದೆ ಇದು ಸರಿ ಆಗುತ್ತೆ. ಯಾವಾಗ ಸರಿ ಆಗುತ್ತೆ ಅಂದರೆ ಒಂದು ಸಿನಿಮಾ ಬಂದು ಹಿಟ್ ಆಗಬೇಕು. ಸೊ ರಾನಿ ಅದನ್ನು ಸರಿ ಮಾಡುತ್ತೆ. ಖಂಡಿತವಾಗ್ಲೂ ಸರ್, ನಿಮ್ಮ ಆ ಒಂದು ನಂಬಿಕೆಗೆ ಯಶಸ್ಸು ಸಿಗಲಿ. ಥ್ಯಾಂಕ್ ಯು. ಕನ್ನಡಿಗರು ನಿಮ್ಮ ಕೈ ಹಿಡಿತಾರೆ. ಖಂಡಿತ. ಥ್ಯಾಂಕ್ ಯು. ಎಲ್ಲ ಟೀಮ್